ದಯವಿಟ್ಟು ಹುಡುಗರನ್ನ ಹೊಡಿಬೇಡ್ರಿ. ಯಾಕೆ ಹೊಡಿಬೇಡ್ರಿ ಅಂತ ಅದು ಹೇಳ್ಬಿಡ್ತೇನೆ, ಯಾಕೆ ಹೊಡಿಬಾರ್ದು ಅಂತ. ಆತ್ಮವಿಶ್ವಾಸ ಸೆಕೆಂಡ್, ಅದು ಫಸ್ಟ್ ಹೊಡಿಬೇಕಾದದ್ದು ಯಾರನ್ನ ಹೊಡಿಬೇಕಾಗಿತ್ತು ನಾವು ಕಲ್ಪನೆ ಮಾಡ್ಕೋರಿ. ಒಂದು ಟಾಂಗಾದಾಗ ಹೊಂಟಿರಿ ಅಂತ ಇಟ್ಕೋರಿ, ನೀವು ಕುದುರೆ ಗಾಡಿಯೊಳಗೆ ಹೊಂಟಿರಿ. ಕುದುರೆ ಗಾಡಿಯೊಳಗೆ ಎರಡು ಭಾಗ ಅದ, ಒಂದು ಕುದುರೆ ಅದ, ಒಂದು ಬಂಡಿ ಅದ. ಬೇಗ ಬೇಗ ಹೋಗ್ಬೇಕಂದ್ರೆ ಯಾರಿಗೆ ಹೊಡಿತೀರಿ ನೀವು? ಬಂಡಿಗೆ ಹೊಡಿತೀರೋ ಕುದುರೆಗೆ ಹೊಡಿತೀರೋ? ಬಂಡಿಗೆ ಹೊಡೆದ್ರೆ ಉಪಯೋಗ ಇಲ್ಲ, ಕುದುರೆಗೆ ಹೊಡಿಬೇಕು ಅಲ್ಲ. ಅದೇ ರೀತಿ ಮನ್ಯಾಗ ಮಗು ಕೂತದ, ಶಾಲೆಯೊಳಗೆ ಕೂತದ, ಓದಂಗಿಲ್ಲ ಅಂತದ ಹುಡುಗ, ಅವನೊಳಗೂ ಎರಡು ಭಾಗ ಅದ, ಒಂದು ದೇಹ ಒಂದು ಮನಸ್ಸು ಅಂತದ. ಓದುವುದಿಲ್ಲ ಅನ್ನೋದು ಯಾವುದು? ದೇಹನೋ ಮನಸ್ಸೋ? ಮನಸ್ಸು. ದೇಹ ಅಲ್ಲೇ ಕೂತು ಅದೇನು ಮಾಡ್ತದೆ ಪಾಪ. ಓದುವುದಿಲ್ಲ ಅನ್ನೋದು ಮನಸ್ಸು, ಆದ್ರೆ ಹೊಡಿಯೋದು ನಾವು ದೇಹಕ್ಕೆ ಹೊಡಿತೀವಿ. ಮತ್ತು ಬಂಡಿಗೆ ಹೊಡೆದಂಗಲ್ಲ ಅದು. ಯಾಕೆ ಹೊಡಿಬೇಕು, ಯಾಕೆ ಗೊತ್ತದ? ನಮ್ಮ ತಪ್ಪಲ್ಲದು. ಮನಸ್ಸಿಗೆ ಹೆಂಗೆ ಹೊಡಿಬೇಕು ಅಂತ ಗೊತ್ತಿಲ್ಲ ನಮ್ಗೆ, ಅದಕ್ಕೆ ದೇಹಕ್ಕೆ ಹೊಡಿತೀವಿ ನಾವು. ಮನಸ್ಸು ಹೊಡಿದು ಗೊತ್ತಾತಂದ್ರೆ ಕಲಾ ನಮಗೆ, ಶಿಕ್ಷಕರಿಗಾಗಲಿ ಪಾಲಕರಿಗಾಗಲಿ ದೇಹಕ್ಕೆ ಹೊಡಿಯೋ ಕಾರಣ ಇಲ್ಲ. ಮತ್ತು ಹೊಡಿದು ಯಾವಾಗ? ಸಣ್ಣ ಹುಡುಗ್ರೆ ಹೊಡಿದು ನಾವು, ಡಿಗ್ರಿ ಹುಡುಗರು ಹೊಡೆಯಂಗಿಲ್ಲ ನಾವು. ಈಗ ಗುಡಿಯೊಳಗೆ ಬಲಿ ಕೊಡ್ತಾರಲ್ಲ, ಯಾರು ಕೊಡ್ತಾರೆ? ಕುರಿ ಕೋಳಿ ಇಂಥವು ಕೊಡ್ತಾರೆ. ಸಿಂಹ ಹಿಡಿದು ಕೊಟ್ಟದ್ದು ನೋಡ್ರಿ ರೀ, ಸಿಂಹ ಹುಲಿ ಒಬ್ಬರು ಕೊಡೋಂಗಿಲ್ಲ. ಕಾರಣ ಇಷ್ಟೇ, ಅಸಹಾಯ ಮಕ್ಕಳು ಪಾಪ ಸಣ್ಣ ಇರ್ತಾವೆ. ಆ ಮನಸ್ಸನ್ನು ಹಿಡ್ಕೊಳ್ಳೋ ಕಲೆ ಕಲ್ಕೋಬೇಕೆ ಹೊರತಾಗಿ ದೇಹ ಹೊಡೆದ್ರೆ ಪ್ರಯೋಜನ ಇಲ್ಲ. ಆ ಹುಡುಗ ಹೇಳಲಿಕ್ಕೆ ಶುರು ಮಾಡಿರಿ, ಯು ಆರ್ ಗುಡ್, ಯು ಆರ್ ಗುಡ್. ಅವನಲ್ಲಿರೋದು ಒಳ್ಳೆಯದನ್ನು ಗುರುತಿಸಿ ಹೇಳೋದು ಜಾಸ್ತಿ ಮಾಡ್ಬೇಕು ನಾವು. ಅಯ್ಯೋ ನನಗೆ ಗೊತ್ತಾಗ್ಬಿಟ್ಟು ನೀವು ಫೇಲ್ ಆಗ್ತೀಯ ಅಂತ ಕೆಲವು ಪೇರೆಂಟ್ಸ್ ಹೇಳೋದು ನೋಡಿದ್ದೀನಿ ನಾನು. ನನಗೆ ಗೊತ್ತಿತ್ತು ನೀವು ಫೇಲ್ ಆಗ್ತಾನಂತ, ಅವತ್ತೇ ಗೊತ್ತಿತ್ತು ನನಗೆ. ಗೊತ್ತಿದ್ರೆ ಸುಮ್ಮನೆ ಯಾಕೆ ಕೂತಿದ್ರಿ? ಅದು ಫೇಲ್ ಆದ್ಮೇಲೆ ಹೇಳೋದು ನಾವು, ನನಗೆ ಗೊತ್ತಿತ್ತು ನೀವು ಫೇಲ್ ಆಗ್ತೀಯ ಅಂತ. ಅದಕ್ಕೆ ವಿವೇಕಾನಂದರು ಭಾಳ ಚಂದ ಹೇಳ್ತಾರೆ, ನಿಮ್ಮ ಮಗ ನೀ ದಡ್ಡ 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 ಅಂತ ಕರೆದ್ರೆ ಅವನು ದಡ್ಡ ಆಗೇ ತೋರಿಸ್ತಾನೆ ನಿಮಗೆ. ಯು ಕಂಟಿನ್ಯೂ ಟು ಕಾಲ್ ಯುವರ್ ಸನ್ ಎನ್ ಇಡಿಯಟ್, ಹಿ ಪ್ರೂವ್ಸ್ ಯು ರೈಟ್ ಅಂತ. ಅದು ಬೇಕಿಲ್ಲ ಅಂದರೆ ಬರೀ ಎತ್ತರಿಸಿ ಕೂಡಿಸ್ಬೇಕು ಅಂತಲ್ಲ, ಶಿಸ್ತು ಮಾಡೋಣ ಅಂತ. ಅದಕ್ಕೊಂದು ಸಣ್ಣ ಕೆಲಸ ಅದ. ಮೊದಲಿನ 5 ವರ್ಷ ಏನದ ಮಕ್ಕಳದು ಬಹಳ ಪ್ರೀತಿ ಕೊಡ್ರಿ. ಲಾಲಯೇತ್ ಪಂಚವರ್ಷಾಣಿ ಅಂತ ಮಾತು. ಮೊದಲಿನ 5 ವರ್ಷ ದಯವಿಟ್ಟು ಕೆಟ್ಟ ಸುದ್ದಿ ಹೇಳಬೇಡ್ರಿ ಮಕ್ಕಳಿಗೆ. ಕೆಟ್ಟ ಸುದ್ದಿ ಇಲ್ಲ ಅಂತಲ್ಲ ಜಗತ್ತಿನಾಗ, ಭಾಳ ಕೆಟ್ಟವು. ಆದರೆ ಮಕ್ಕಳಿಗೆ ಹೇಳೋ ಕಾರಣ ಇಲ್ಲ. ನಮ್ಮ ಮನೆ ಮಗ್ಳ ಗಂಡ ಹೆಂಡತಿ ಇದ್ದಾರೆ, ಸಣ್ಣ ವಯಸ್ಸಿನವರು. ಗಂಡ ಹೆಂಡತಿ ಇಬ್ಬರಿಗೂ ಅವ್ವ ಅಪ್ಪ ಇದ್ದಾರೆ. ಒಂದು ಸಲ ಗಂಡನ ಅವ್ವ ಅಪ್ಪ ಇಲ್ಲಿಯವರು ಈ ಕಡೆಯವರು ಕಷ್ಟಪಟ್ಟು ಬಂದರು, ಬಸ್ ಕ್ಯಾನ್ಸಲ್ ಆಯಿತು, ಫಜೀತಿ ಆಗಿ ಬೆಳಗ್ಗೆ ಬಂದು 8:30 ಬಂದರು. ಸುಸ್ತಾಗ್ಯಾರ ಅವ್ವ ಅಪ್ಪ. ಸುಟ್ಕೇಸ್ ಇಟ್ಟು ಕುರ್ಚಿ ಮೇಲೆ ಕೂತರು, ಹುಷಪ್ಪ ಅಂತ. ಅವ್ರಿಗೊಂದು ಮಗು ಅದ, ಗಂಡ ಹೆಂಡತಿ ಸಣ್ಣ ಹುಡುಗಿ, 5 ವರ್ಷದ ಹುಡುಗಿ ಅದ. ಅದು ಬಂದು ಕೇಳ್ತಾ ಅಜ್ಜಗ, ಅಜ್ಜ ಮತ್ತು ಯಾವಾಗ ವಾಪಸ್ ಹೋಗ್ತೀವಿ ಊರಿಗೆ ಅಂತ. ಅವೊಂದು, ಅಯ್ಯೋ ತಾಯಿ ಈಗಿನ ಬಂದಿನಲ್ಲ, ಊರಿಗೆ ಹೋಗೋ ವಿಚಾರ ಯಾಕೆ ಅಂದ. ಆ ಹುಡುಗಿ ಹೇಳ್ತು, ನನಗೆ ಗೊತ್ತದ ಇನ್ನೊಂದು ತಿಂಗಳ ಕಿರಿಕಿರಿ ತಪ್ಪಿದ್ದಲ್ಲ ಅಂತ. ಇದು ಯಾರ ಮಾತು ಅಂತ ತಿಳ್ಕೊಬೇಕಾದ್ರೆ ಭಾಳ ಶಾಣೆತನ ಏನು ಬೇಕಾಗಿಲ್ಲ. ಹಿಂದಿನ ದಿವಸ ಗಂಡ ಹೆಂಡತಿ ಜಗಳಾಡ್ಯಾರ. ಏನು ತಂದಾಳ ಗಂಡಗ, ನಾಳೆ ನಿಮ್ಮ ಅವ್ವ ಅಪ್ಪ ಬರ್ತಾರಲ್ಲ, ಇನ್ನೊಂದು ತಿಂಗಳ ಕಿರಿಕಿರಿ ತಪ್ಪಿದ್ದಲ್ಲ ಅಂದ. ಇದು ಆಲ್ ಇಂಡಿಯಾ ರೇಡಿಯೋ ಅಲ್ಲೇ ಇತ್ತಿದ್ದು. ಹೇಳುವಾಗ ಮಗು ಅದೇ ನೋಡ್ಕೊಂಡು ಹೇಳ್ರಿ, ಯಾವಾಗಾದ್ರು ನೆಗೆಟಿವ್ ಥಾಟ್ಸ್ ಮಾತಾಡುವಾಗ ಆಲ್ ಇಂಡಿಯಾ ರೇಡಿಯೋ ಕೇಳಿಸ್ಕೊಂತು, ಎಲ್ಲಿ ಬ್ರಾಡ್ಕಾಸ್ಟ್ ಮಾಡಬಾರ್ದು ಅಲ್ಲೇ ಮಾಡ್ತೀವಿ, ಹೊರೊಬ್ಬರು ರಾಜ್ಯದ ಮುಂದೆ ಹೇಳ್ತೀವಿ. ಹುಡುಗಿ ತಪ್ಪಲ್ಲದು, ನಾವು ಹುಷಾರಾಗಿರ್ಬೇಕಲ್ಲ ಮಕ್ಕಳ ಮುಂದೆ ಏನು ಮಾತಾಡ್ತೀವಿ ಅಂತ. ಯಾಕೆ ಹೇಳ್ತೀನಂದ್ರೆ, ನೆಗೆಟಿವ್ ಥಾಟ್ಸ್ ಕ್ರಿಯೇಟ್ ನೆಗೆಟಿವ್ ಫೀಲಿಂಗ್. ಕೆಲವು ಹುಡುಗರು ದೊಡ್ಡ ಮಾತಾಡ್ತಾವೆ, ಕೆಟ್ಟ ಬೈಗಳು ಬರ್ತಾವೆ. ಮೌಲ್ಯ ಕಲಿಸೋದು ನಾವೇ ಸ್ವಾಮಿ, ಮತ್ತು ಯಾರೂ ಕಲಿಸೋಕೆ ಸಾಧ್ಯ ಇಲ್ಲ. ಮಕ್ಕಳಿಗೆ ಮೌಲ್ಯ ಕಲಿಸ್ಬೇಕಾದ್ರೆ ಅವ್ವ ಅಪ್ಪ ಕಲಿಸ್ಬೇಕು, ಗುರುಗಳು ಕಲಿಸ್ಬೇಕು, ಬೇರೆದವ್ರ ಕಡೆಯಿಂದ ಆಗೋದಿಲ್ಲ. ಒಂದು ಸಣ್ಣ ಪ್ರಯೋಗ ಮಾಡಿಬಿಡೋಣಂತ. ಮಾಡ್ಬೋದಲ್ಲ? ಕಡೆಗೆ ಕೇಳಿಸ್ತದಲ್ಲ ಕನೆಗೆ ಮಾತಾಡೋದು ನಾನು? ಕಡೆಗೆ ಕೇಳಿಸ್ತದಲ್ಲ? ಓಕೆ ಫೈನ್. ಒಂದು ಸಣ್ಣ ಪ್ರಯೋಗ ಮಾಡೋಣಂತ. ಎಲ್ಲರೂ ಬಲಗೈ ಖಾಲಿ ಇಟ್ಕೋರಿ, ಬಲಗೈ ಮಾತ್ರ ಖಾಲಿ ಇಟ್ಕೋರಿ. ನಾನು ಹೇಳಿದ ಹಾಗೆ ಮಾಡಬೇಕು. ದಯವಿಟ್ಟು ಎಲ್ಲರೂ ನಾನು ಹೇಳಿದ ಹಾಗೆ ಮಾತ್ರ ಮಾಡಬೇಕು. ಎಲ್ಲರೂ ಬಲಗೈ ಮೇಲೆ ಕೆತ್ರಿ, ಬಲಗೈ ಮಾತ್ರ. ಎಲ್ಲ ಬೆರಳು ಸೇರಿ ಮುಷ್ಟಿ ಮಾಡಿರಿ. ನಿಧಾನ ಕೈ ಮುಂದೆ ತೊಗೊಂಬರ್ರಿ. ಈಗ ನಿಮ್ಮ ತೋರ ಬೆರಳನ್ನು ಮಾತ್ರ ಚಾಚಿ, ಎಲ್ಲ ಬೆರಳು ಬೇಡ, ತೋರ ಬೆರಳು ಮಾತ್ರ ಚಾಚ್ರಿ. ಈಗ ತಕ್ಷಣ ಚಾಚಿದ ಬೆರಳನ್ನು ಎಡೆ ಕೆನ್ನೆ ಮೇಲೆ ಇಟ್ಕೊಂಡ್ಬಿಡ್ರಿ. ಎಲ್ಲಿ ಇಟ್ಕೊಂಡಿರಿ ನೋಡಿರಿ. ನಾನು ಎಡೆ ಕೆನ್ನೆ ಮೇಲೆ ಅಂಜಿದ್ದೆ, ಕೆನ್ನೆ ಯಾವುದು ಗದ್ದೆ ಯಾವುದು ಗೊತ್ತಿಲ್ಲ.
ನಾನು 2 ಸಲ ಹೇಳಿದ್ದೆ, ನಾನು ಹೇಳಿದ ಹಾಗೆ ಮಾತ್ರ ಮಾಡಿರಿ ಅಂತ ಹೇಳಿದ್ದೆ, ನಾನು ಮಾಡಿದ ಹಾಗೆ ಮಾಡಿರಿ ಅಂತ ಹೇಳಿಲ್ಲ. ಇವು ನಾನು ನೋಡ್ತಿದ್ದೆ, ಬಾರಿ ಮೇಲೆ ಲೈಟ್ ಬೇರೆ ಬಿಟ್ಟಾರಲ್ಲ, ನಿಮ್ಗೆ ಚೆಂದ ಕಾಣಿಸ್ತೀನಿ. ನಾನೇನು ಹೇಳಿದ್ದೆ ನಿಮಗೆ, ನಾನು ಹೇಳಿದ ಹಾಗೆ ಮಾತ್ರ ಮಾಡಿ ಅಂತ ಹೇಳಿ. ನಾನು ನೋಡಿದೆ 3 ಥರದ ರಿಯಾಕ್ಷನ್ ಕಾಣಿಸ್ತಿಲ್ಲ ನನಗೆ. ಎತ್ತರ ಮೇಲಿದ್ದೀನಿ ಮತ್ತು ನಿಮ್ಮ ಮುಖ ಮಾಡಿ ನಿಂತೀನಿ. ಭಾಳಷ್ಟು ಮಂದಿ ಇಲ್ಲೇ ಇಟ್ಕೊಂಡು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಇನ್ನು ಕೆಲವೊಂದ್ರೆ ಎಲ್ಲ ಇವನ್ನ ಕೆನ್ನೆ ಅಂತಾನ ಇಲ್ಲಿ ಇಟ್ಕೊತಾನಿವ, ಹಿಂಗೆ ಮಾಡಿ ಮತ್ತು ಅವನೇ ಇಟ್ಕೊಂಡ್ರೆ ಬರೋಬ್ಬರಿ ಇರಬೇಕು ಅಂದರು. ಕೆಲವು ಶಾಣೆ ಮಂದಿ ಏನು ಮಾಡಿದ್ರು ಗೊತ್ತದ, ಇಟ್ಕೊಂಡು ನಿಧಾನಕ್ಕೆ ಸರಿಸಿದ್ರೆ ಹಿಂಗೆ ಏನು ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಯಾಕಂತ ಹೇಳ್ರಿ, ಇದು ಭಾಳಷ್ಟು ಮಂದಿ ತಪ್ಪಲಿಕ್ಕೆ ಯಾರು ಕಾರಣ ಗೊತ್ತದೇನು? ನಾನೇ ಕಾರಣ. ಅಷ್ಟು ಮಂದಿ ತಪ್ಪಲಿಕ್ಕೆ ನಾ ಕಾರಣ. ಯಾಕೆ ಗೊತ್ತದ? ನಾ ಏನು ಹೇಳಿದ್ದೆ ನಿಮಗೆ, ನಾ ಹೇಳಿದ ಹಾಗೆ ಮಾತ್ರ ಮಾಡಿರಿ ಅನ್ಬೇಕು ಅಂದಿದ್ನಲ್ಲ, ನಾನು ಯಾಕೆ ಮಾಡಬೇಕಾಗಿತ್ತು? ನಾನು ಕೈ ಎತ್ತಿಗೆ ಅಂದ್ಕೊಂಡ್ರೆ ಇವನು ಮಾಡಂಗೆ ಕಾಣಿಸ್ತಾನ ಅಂದ್ರೆ ನೀವು ಬೆರಳು ಸೇರಿ ಮುಷ್ಟಿ ಮಾಡಿರಿ, ನಾ ಮಾಡಿದೆ. ಕೈ ಮುಂದೆ ತೊಗೊಂಬರ್ರಿ, ನಾನು ತೊಗೊಂಬಂದೆ. ತೋರು ಬೆರಳು ಚಾಚಿರಿ, ನಾನೂ ಚಾಚಿದೆ. ಈ 3-4 ಹಂತದಾಗ ನೀವು ನೋಡಿದ್ರಿ, ಇವ ಹೇಳ್ದಂಗೆ ಮಾಡ್ತಾನ ಅಂತ ನಂಬಿಕೆ ಬಂತು ನಿಮ್ಗೆ. ನಾ ಏನು ಮಾಡಿದೆ, ಲಘುನ ತಕ್ಷಣ ಅಂದು ಬೇರೆ ಹೇಳ್ಬಿಟ್ಟೆ. ತಕ್ಷಣ ಈ ಬೆರಳನ್ನು ಕೆನ್ನೆ ಮೇಲೆ ಇಟ್ಕೋರಿ ಅಂತಂದು ಇಟ್ಕೊಂಬಿಟ್ಟೆ. ನೀವು ಹಂಗೆ ತಂದ್ರಿ. ಯಾಕಂದರೆ ಆ ಹೊತ್ತಿಗೆ ನಿಮ್ಗೊಂದು ಸಣ್ಣ ನಂಬಿಕೆ ಬಂದಿತ್ತು ನನ್ನ ಮೇಲೆ, ಇವತ್ತಕ್ಕೆ ಹೇಳ್ದಂಗೆ ಮಾಡ್ತಾನೆ ನೀವು ಅಂಥೇಳಿ. ನೋಡೋದು ಜಾಸ್ತಿ ಮಾಡಿದ್ರಿ, ಕೇಳೋದು ಕಮ್ಮಿ ಮಾಡ್ಕೊಂಡ್ರಿ. ಇದು ಮನ್ಯಾಗ ಆಗೋ ಪರಿಸ್ಥಿತಿ ಇದೆ ಸ್ನೇಹಿತರೆ. ಅಪ್ಪ ಮನೆಗೆ ಬರ್ತಾರೆ, ಮಗ ಹೇಳ್ತಾರೆ, ಏ ಮಗನ ಸುಳ್ಳು ಹೇಳಬಾರ್ದು. ಹಾಂ, ಹ್ಞೂ ಅಪ್ಪ ಅಂತ ನಾವು. ಅಪ್ಪ ಟಿ ವಿ ನೋಡ್ತಿರ್ತಾರೆ, ಮೊಬೈಲ್ ಫೋನ್ ಸಪ್ಪಳಾಗ್ತದೆ, ತೊಗೊಳ್ಳೋ ಮನಸ್ಸಿಲ್ಲ ಅಪ್ಪಗೆ. ಹೆಂಡ್ತಿಗೆ ಹೇಳ್ತಾರೆ, ಇಲ್ಲ ಅಂತ ಹೇಳ್ಬಿಡು, ಮಲ್ಕೊಂಡಾರ ಅಂತ ಹೇಳ್ಬಿಡು ಅಂತ. ಆ ಹುಡುಗ ಅಪ್ಪನ ಮಾರಿ ನೋಡ್ದ. ಈಗೇನು ಹೇಳಿದ್ರಪ್ಪ, ಸುಳ್ಳು ಹೇಳಬಾರ್ದು ಅಂದಿದ್ದು. ಮತ್ತು ಆ ಸುಳ್ಳು ಹೇಳೋದು ಅಷ್ಟೇ ಅಲ್ಲ, ಅವನ ಕಡೆಯಿಂದ ಸುಳ್ಳು ಹೇಳಿಸ್ತಾರೆ. ಇದೇ ರೀತಿ ಒಂದು 4-5 ಸಲ ಆದ್ಕೊಳ್ಳೋ ಹುಡುಗ ಏನು ಖಾತ್ರಿ ಆಗ್ತದೆ ಅಂದ್ರೆ, ಫೋನ್ಯಾಗ ಸುಳ್ಳು ಹೇಳಿದ್ರೆ ಏನು ತಪ್ಪಲ್ಲ ಅಂತ ಗೊತ್ತಾಗ್ತದೆ. ಅವ SSLC ಮುಗಿಸಿ ಕಾಲೇಜಿಗೆ ಬರ್ತಾನೆ, ಒಂದು ಮೊಬೈಲ್ ಕೊಡಿಸ್ತೀರಿ ಅವಂಗೆ. ಅವ್ನು ಕ್ಲಾಸ್ ತಪ್ಪಿ ಸಿನಿಮಾಕ್ಕೆ ಹೋಗ್ತಾನೆ, ನೀವು ಫೋನ್ ಮಾಡ್ತೀರಿ, ಎಲ್ಲಿದ್ದೀವೋ ಮಗನ ಅಂತ. ಆ ಫೋನ್ ಕವರ್ ಮಾಡಿ ಹೇಳ್ತಾನೆ, ಅಪ್ಪ ಸ್ಪೆಷಲ್ ಕ್ಲಾಸ್ ನಡೆದು ಆಮೇಲೆ ಫೋನ್ ಮಾಡ್ತೀನಿ ನಿನಗೆ ಅಂತಾನೆ. ಅವ್ನು ಸುಳ್ಳು ಹೇಳಿ ಕಲಿಸಿದವ್ರು ಯಾರು? ನಾವೇ ಅಲ್ಲ. ದಯವಿಟ್ಟು ತಿಳ್ಕೊರಿ, ಈ ಮೌಲ್ಯಗಳನ್ನು ಹೇಳಿ ಕಲಿಸ್ಲಿಕ್ಕಾಗೋದಿಲ್ಲ, ಭಾಷಣ ಮಾಡಿ ಕಲಿಸ್ಲಿಕ್ಕಾಗೋದಿಲ್ಲ, ಲೇಖನ ಬರೆದು ಕಲಿಸ್ಲಿಕ್ಕಾಗೋದಿಲ್ಲ, ನಡೆದೇ ತೋರಿಸ್ಬೇಕಾಗ್ತದೆ. ಬೇರೆ ಹಾದಿಲ್ಲ. ಯಾಕೆ ಈ ಮಾತನ್ನು ಹೇಳ್ತೀನಿ ಒತ್ತಿ ಅಂದಾಗ, ನಮ್ಮ ಮಕ್ಕಳು ಶ್ರದ್ಧೆ ಬರಬೇಕಾದ್ರೆ ಇಂಗ್ಲೀಷ್ನಾಗ ಒಂದು ಮಾತದ, ಡೋಂಟ್ ಟೆಲ್ ಯುವರ್ ಸನ್ ಟು ಗೋ ಆನ್ ದ ಮೂನ್, ಡೋಂಟ್ ಟೆಲ್ ಯುವರ್ ಸನ್ ಟು ಗೋ ಆನ್ ದ ಮೂನ್, ಯು ಗೋ ಫಸ್ಟ್ ಆ್ಯಂಡ್ ಇನ್ವೈಟ್ ಹಿಮ್. ಎಷ್ಟು ಚಂದ ಮಾತದ. ನನ್ನ ಕಡೆಯಿಂದ ಆಗಲಾರ್ದನ್ನು ಮಕ್ಕಳಿಗೆ ಹೇಳಕ್ಕೆ ಹೋಗ್ಬೇಡ್ರಿ. ಅಕಸ್ಮಾತ್ ಆಗಲಿಲ್ಲ, ನಾ ಮಾಡಲಿಲ್ಲ ಮಾರ, ನನಗೆ ಆಗಲಿಲ್ಲಪ್ಪ, ನೀ ಹಂಗೆ ಆಗಬೇಡಪ್ಪ, ಚಲೋ ಆಗು ಅಂತ ಹೇಳ್ರಿ. ಆದರೆ ಮಕ್ಕಳಿಗೆ ಗೊತ್ತಾಗ್ತದೆ ಯಾವಾಗ ನಾ ಸುಳ್ಳು ಹೇಳ್ತೀನಿ, ಸಕ್ಕರೆ ಹೇಳ್ತೀನಿ ಅಂತ. ಇಫ್ ಐ ವಾಂಟ್ ಮೈ ಸ್ಟೂಡೆಂಟ್ಸ್ ಟು ಬಿ ಆನೆಸ್ಟ್, ಐ ಶುಡ್ ಬಿ ಆನೆಸ್ಟ್. ಇಫ್ ಐ ವಾಂಟ್ ಮೈ ಚಿಲ್ಡ್ರನ್ ಟು ಬಿ ಆನೆಸ್ಟ್, ಐ ವಾಂಟ್ ಟು ಬಿ ಆನೆಸ್ಟ್. ನನ್ನ ಮಗ ಸರಿ ಇರಬೇಕು ಅಂದ್ರೆ ನಾನು ಸರಿ ಆಗಬೇಕು ಮೊದಲು. ಇದು ಭಾಳ ಮುಖ್ಯದ. ಇದು ಆ ಮಗುನ ಶ್ರದ್ಧೆ ಹಾಕ್ರಿ. ನೀ ಚಲೋ ಇದ್ದೀಯ ಹುಡುಗ, ಅಡ್ಡಿ ಇಲ್ಲ. ತಪ್ಪು ಮಾಡಿದ್ರು ಅಡ್ಡಿ ಇಲ್ಲ. ತಪ್ಪು ಮಾಡೋದು ದೊಡ್ಡದಲ್ಲ. ತಪ್ಪು ಮಾಡಿದಾಗ ಒಮ್ಮೆ ಕುಸಿದು ಕೂಡಬಾರ್ದು, ಎದ್ದು ಬೇಕು, ಮೇಲೆ ಹೇಳ್ಬೇಕು, ಹಂಗೆ ಧೈರ್ಯ ಕೊಡ್ಬೇಕು ನಾವು. ಒಂದು ಭಾಳ ಚಂದದ. ನಾನು ಬೇರೆದವ್ರ ಉದಾಹರಣೆ ಕೊಡೋದಿಲ್ಲ, ನನ್ನದೇ ಉದಾಹರಣೆ ಕೊಟ್ಕೋಬೇಕು. ನನ್ನ ಮಗ ಇದು ಭಾಳ ಮುಖ್ಯ ಪೇರೆಂಟ್, ದಯವಿಟ್ಟು ನಾನು ಹೇಳ್ತೀನಿ ಇದನ್ನು. ಯಾಕಂದ್ರೆ ನಾವು ಸಾಮಾನ್ಯವಾಗಿ ಹುಡುಗರನ್ನ ತಪ್ಪು ಮಾಡಿದಾಗ ಬೈಯೋದು ಭಾಳ. ಮಾರ್ಕ್ಸ್ ಕಮ್ಮಿ ಬಂದು ನನಗೆ ಗೊತ್ತಿತ್ತು, ನೀವು ಓದೋದು ನೋಡಿದ್ರೆ ಗೊತ್ತಿತ್ತು ನನಗೆ ಮಾರ್ಕ್ಸ್ ಬರೋದಿಲ್ಲ ಹಿಂಗೆ ಅಂತೇಳಿ. ದಯವಿಟ್ಟು ಹೇಳಿಕ್ಕೆ ಹೋಗ್ಬೇಡ್ರಿ. ಅಂದ್ರೆ ಅವ್ನು ಕಡಿಮೆ ಮಾರ್ಕ್ಸ್ ಬಂದ್ರೆ ಸಂತೋಷ ಪಡಬೇಕು ಅಂತಲ್ಲ, ಅವ್ನಿಗೆ ಏನು ಓದ್ಲಿಕ್ಕೆ ಬೇಕೋ ಸಹಾಯ ಮಾಡಿರಿ. ಅಕಸ್ಮಾತ್ ಯಾವುದೋ ಕಾರಣಕ್ಕೆ ಮಾರ್ಕ್ಸ್ ಕಮ್ಮಿ ಬಂದರೆ ಜೀವಕ್ಕೆ ಚುಚ್ಚುವಂಗೆ ಮಾಡಬೇಡ್ರಿ. ಅಲ್ಟಿಮೇಟ್ಲಿ ಯುವರ್ ಸನ್ ಈಸ್ ಮೋರ್ ಇಂಪಾರ್ಟೆಂಟ್, ಯುವರ್ ಡಾಟರ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದಿ ಮಾರ್ಕ್ಸ್ ಕಾರ್ಡ್. ಯು ಕ್ಯಾನ್ ಗೆಟ್ ಮೋರ್ ಮಾರ್ಕ್ಸ್ ಕಾರ್ಡ್ಸ್ ಇನ್ ಲೈಫ್, ಯು ವಿಲ್ ನಾಟ್ ಗೆಟ್ ಎ ಸನ್ ಆರ್ ಎ ಡಾಟರ್. ಭಾಳ ಮುಖ್ಯ ಅದು. ನನಗೆ ಆದಂಥ ಅನುಭವ ಹೇಳ್ಬಿಡ್ತೀನಿ, ಮತ್ತೊಬ್ಬರದ್ದು ಬೇಡ. ನನ್ನ ಮಗ SSLC ಇದ್ದ, 10th ಸ್ಟ್ಯಾಂಡರ್ಡ್ CBSE ಸ್ಕೂಲ್ನಾಗ ಓದ್ತಿದ್ದ ಬೆಂಗಳೂರಾಗ. ಅವ ಕರ್ನಾಟಕಕ್ಕೆ ಅಂಡರ್-16 ಟೀಮಿಗೆ ಕ್ಯಾಪ್ಟನ್ ಆಗಿದ್ದ, ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಆಗಿದ್ದ. ನ್ಯಾಚುರಲಿ ಆಡಬೇಕು, ಓಡಾಡಬೇಕು, ಎಲ್ಲ ಕಡೆ 3-4 ತಿಂಗಳು ಹೋಗಬೇಕು. ಅದ್ರಾಗ 21 ದಿವಸ ಆಸ್ಟ್ರೇಲಿಯಾ ಕಳಿಸ್ಬಿಟ್ರು ಅವನ್ನ. ಹೋಗಿ ಬಂದ. ಕ್ಲಾಸಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಸರಿಯಾಗಿ. ಈ ಪ್ರಿಪ್ರೇಟ್ರಿ ಪರೀಕ್ಷೆ ಅಂತ ಬರ್ತಾವಲ್ಲ SSLCಗೆ, ಅವ್ನು ಕೊಟ್ಟರು. ರಿಸಲ್ಟ್ ಬಂತು, ಚಲೋ ಬಂದಿಲ್ಲ. ಎಲ್ಲ 45-46 ಮಾರ್ಕ್ಸ್ ಬಂದವ. ಪಾಪ ಗಾಬರಿ ಆಗಿಬಿಟ್ಟಾನವ. ಅಪ್ಪ ಬೇರೆ ಕಾಲೇಜ್ ಪ್ರಿನ್ಸಿಪಲ್ ಇದ್ದ ಅವಾಗ. ಮನೆಗೆ ಹೋಗಿ ತಮ್ಮವ್ಗೆ ತೋರ್ಸಾನ. ಅವ ಮಾರ್ಕ್ಸ್ ಕಾರ್ಡ್, ಪ್ರೋಗ್ರೆಸ್ ಕಾರ್ಡ್ ಅದಲ್ಲ, ಅದು ಹಣೆ ಬರೋದು, ಬ್ರಹ್ಮ ಬರೋದಂಥದ್ದು ಅಂತ ತೋರ್ಸಾನ. ಆಕೆ ನೋಡಿದ್ಲು, ಏನು ನೀನು ಹಣೆ ಬಾರ ಅಂದ್ಲಕ್ಕಿ. ಎಲ್ಲ 40, 42, 45 ಅವಲು. ನಿಮ್ಮ ಅಪ್ಪರೇ ಪ್ರಿನ್ಸಿಪಾಲು, ನೀನು ಹಣೆ ಬಾರ ಹಿಂಗಾತಲೋ, ಬಂದು ನಾನು ಬೈತಾರಪ್ಪ ನಿನಗೆ ಅಂತ ಬೇರೆ ಹೆದರಿಸ್ಬಿಟ್ಟಾಳಕ್ಕೆ. ಮೊದಲೇ ಹೆರ್ಯಾನ ತಲೆ ಮೇಲೆ ಕಪ್ಪಿ ಹಾಕಿದ್ಲಕ್ಕಿ.
ಸಂಜೆಗೆ ನಾ ಮನೆಗೆ ಹೋದೆ, ಊಟ ಮಾಡಿ ಪೇಪರ್ ಹೋಗೋದು ಕೂತಾಗ ನನ್ನ ಕಣ್ಣಂಚಿನೊಳಗೆ ಯಾರೋ ನಿಂತಂಗೆ ಕಾಣಿಸ್ತು. ನೋಡಿದೆ, ನಿಂತಿದ್ದೀವ. ಯಾಕೋ ಅಂತ ಕೇಳಿದೆ. ಧ್ವನಿ ನಡುಗ್ತಿತ್ತು. ಅಪ್ಪ ಪ್ರೋಗ್ರೆಸ್ ಕಾರ್ಡು ಸಹಿ ಮಾಡಬೇಕು ಅಂದ. ತೊಗೊಂಡು ಬಾಯಿಲೆ ಅಂದೆ. ಕೊಟ್ಟ. ಅದೇನು ಬ್ರಹ್ಮವಿದ್ಯಾನ, ಒಂದು ಕ್ಷಣದಾಗ ಗೊತ್ತಾಗ್ತದೆ ಮಾರ್ಕ್ಸ್ ಕಮ್ಮಿ ಅಂತ. ನೋಡಿದೆ, ತಲೆ ಎತ್ತಿ ನೋಡಿದೆ, ಅವನ ಕಣ್ಣಂಚಿನ ನೀರು ಇಲ್ಲೇ ನಿಂತಿತ್ತು. ಬೈದ್ರೆ ಗಳಗಳ ಅಳತಾನಂತ ಗ್ಯಾರಂಟಿ ಗೊತ್ತಿತ್ತು ನನಗೆ. ನೋಡಿದೆ, ಪೆನ್ ಎಲ್ಲೋ ಅಂದೆ. ಸೊಯ್ ಅಂತ ಕೋಲಿಗೆ ಹೋದ, ಪೆನ್ ತೊಗೊಂಬಂದ. ಸರ ಸೈನ್ ಮಾಡಿದೆ, ಕೊಟ್ಟೆ. ಬಿಡೋ, ಯು ಆರ್ ಎ ಗುಡ್ ಬಾಯ್, ಐ ನೋ. ನೀ ಕ್ರಿಕೆಟ್ ಆಡೋದೆಲ್ಲ ಹಿಂಗಾಗಿ ಆಗಿಲ್ಲ, ಏನು ಚಿಂತಿಲ್ಲೋ, ಫೈನಲ್ನಾಗ ಚಲೋ ಮಾಡ್ತೀವಿ ನೀನು ಅಂತ ಹೇಳಿ ಸಹಿ ಮಾಡಿಕೊಟ್ಟೆ. ಸಹಿ ಮಾಡಿಕೊಟ್ರೆ ನಾವು ಪ್ರೋಗ್ರೆಸ್ ಕಾರ್ಡ್ ತೊಗೊಂಡು ಎಲ್ಲಿ ಹೋಗ್ಬೇಕವ, ತನ್ನ ಕೋಲಿಗೆ ಹೋಗಲಿಲ್ಲ. ಸೊಯ್ ಅಂತ ಅಡುಗೆ ಮನೆಗೆ ಹೋದ. ಅಮ್ಮ ಅಪ್ಪ ಬೈಲೇ ಇಲ್ಲ. ಅವನ ಕಣ್ಣಾಗ ಕಂಡಂಥ ಖುಷಿ ಏನಿತ್ತು ಅದಕ್ಕೊಂದು ₹1,00,00,000 ಕೊಟ್ಟರು ಕಮ್ಮಿ. ಒಂದು ಅವ SLC ಮಾಡ್ದ, ಇಂಜಿನಿಯರಿಂಗ್ ಮಾಡ್ದ, ಇಂಗ್ಲೆಂಡಿಗೆ ಹೋದ MS ಮಾಡಲಿಕ್ಕೆ. ಅಲ್ಲಿ ಟಾಪ್ ಕ್ಲಾಸ್ ಆದ, ಫಸ್ಟ್ ಬಂದ MSಗೆ ಇಂಗ್ಲೆಂಡ್ನಾಗ. ನಾವು ಮೇಲೆ ಕಳಿಸ್ತಾನೆ ನನಗೊಂದು, ನಾವು ಕಾಯ್ದಿಟ್ಟಿನಿ ನನ್ನ ತನಕ. ಯಾಕೆ ಹೇಳ್ತೀನಂದ್ರೆ ಮಕ್ಕಳು ಹಂಗೆ ಇರ್ತಾವ್ರಿ. ನನಗೊಂದು ಮೇಲೆ ಕಳಿಸ್ಯಾನವ. ಐ ಡೋಂಟ್ ನೋ ಪಾಪ ವೆದರ್ ಯು ರಿಕಗ್ನೈಸ್ ದಟ್ ದ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್ ವಾಸ್ ದ ಡೇ ಯು ಸೈನ್ ದ ಪ್ರೋಗ್ರೆಸ್ ಕಾರ್ಡ್ ವಿದೌಟ್ ಶೌಟಿಂಗ್ ಎಟ್ ಮೀ. ಅವ್ನು ಹೇಳ್ತಾನೆ, ನನ್ನ ಶೈಕ್ಷಣಿಕ ಜೀವನದಾಗ ದೊಡ್ಡ ತಿರುವು ಸಿಕ್ಕದ್ದು ಯಾವತ್ತು ಅಂತ ಬಹುಶಃ ನಿನಗೆ ಗೊತ್ತಿರಲಿಕ್ಕಿಲ್ಲ. ಅದು ಸಿಕ್ಕದ್ದು ನನಗೆ ಬೈಲಾರ್ದ ಪ್ರೋಗ್ರೆಸ್ ಕಾರ್ಡ್ ಸಹಿ ಮಾಡಿದಲ್ಲ ಆ ದಿವಸ. ಅವತ್ತೇ ನನಗೆ ಖಾತ್ರಿ ಆಯಿತು, ಅಕಸ್ಮಾತ್ ಯಾವುದೋ ಕಾರಣಕ್ಕೆ ನಾ ಸೋತ್ರ ನಮ್ಮಪ್ಪ ನಾನು ಹಿಡ್ಕೋತಾರ ಅಂತ ಧೈರ್ಯ ಬಂತು ನನಗೆ. ಇದು ಭಾಳ ಮುಖ್ಯ ಇದು ಅಲ್ಲ. ಮೊದಲೇ ಹುಡುಗರು ಅಕಸ್ಮಾತ್ ಯಾವುದೋ ಕಾರಣಕ್ಕೆ ಮಾರ್ಕ್ಸ್ ಕಮ್ಮಿ ಬಂದ್ರೆ ಅವೇ ಕುದ್ದು ಹೋಗಿರ್ತಾವೆ. ಅದ್ರ ಮೇಲೆ ನಾವು ಬೈಯೋದು. ನನಗೆ ಗೊತ್ತಿತ್ತು ನೀ ಫೇಲ್ ಆಗ್ತೇನೆ, ನೀನು ಹಣೆ ಬರೋದು ಇಷ್ಟೇ ಅದ ಕೂಡ್ನಿ. ಯಾಕೆ? ಆ್ಯಕ್ಚುಲಿ ನಿಮಗೆ ಕೈಯಾಗ ಕೋಲ್ ಬೇಕಾಗೋದು ಯಾವಾಗ? ಕಾಲು ಅಶಕ್ತ ಆದಾಗ ಅಲ್ಲ. ಕಾಲು ಅಶಕ್ತ ಆದಾಗ ಕೋಲ್ ಬೇಕು. ಕೋಲ್ ಕೊಡ್ರಿ, ಧೈರ್ಯ ಕೊಡ್ರಿ, ಓದ್ಲಿಕ್ಕೆ ಶಕ್ತಿ ಕೊಡ್ರಿ. ಮೋದಪ್ಪ ನೀನು ಧೈರ್ಯ ಆದ ನಿನ್ನ ಕಡೆ ಮಾಡು, ಚಲೋ ಮಾಡು ಅಂತ ಹೇಳ್ರಿ. ಆದರೆ ನೆಗೆಟಿವ್ ಥಾಟ್ಸ್ ಬೇಡ. ಅದು ಹೇಳಿದ್ನಲ್ಲ ಆಗಲೇ, ಮೊದಲಿನ 5 ವರ್ಷ ಪಾಸಿಟಿವ್ ಹೇಳ್ರಿ, ಚಲೋದೇ ಹೇಳ್ರಿ. ಜಗತ್ತಿನಾಗ ಏನೇನು ಒಳ್ಳೇದದು ಆರಿಸಿಕೊಡ್ರಿ ಮಕ್ಕಳಿಗೆ. ಸಣ್ಣ ಸಸಿ ಅದು. ಸಣ್ಣ ಸಸಿ ನೆಲಕ್ಕೆ ಹಾಕಿದಾಗ 2 ಕೆಲಸ ಮಾಡ್ತಾರೆ. ಒಂದು ಕಡ್ಡಿ ಕೊಡ್ತಾರೆ, ಒಂದು ಬೇಲಿ ಹಾಕ್ತಾರೆ. ಎಷ್ಟು ಚಂದ ಅದು ನೋಡ್ರಿ ಮಕ್ಕಳನ್ನು ಬೆಳೆಸೋ ರೀತಿ. ಒಂದು ಕಡ್ಡಿ ಕೊಡಬೇಕು, ಒಂದು ಬೇಲಿ ಹಾಕಬೇಕು. ಕಡ್ಡಿ ಕೊಡೋದು ಎದಕ್ಕೆ? ಗಿಡ ಸೀದಾ ಹೋಗಲಿ ಅಂತ. ಕೊಡಲಿಲ್ಲ ಅಂದರೆ ಹಿಂಗೆ ಸೊಟ್ಟು ಬಂದು ರಸ್ತೆ ಮೇಲೆ ಬರ್ತದೆ. KB ಅವ್ರು ಕತ್ತರಿಸಿ ಹಾಕ್ತಾರೆ, ನಾವು KB ಅವ್ರು ಬೈತೀವಿ, ನೋಡ್ರಿ ಗಿಡ ಕತ್ತರಿಸಿದ್ರು ಅಂತ. ಸೀದಾ ಹೋಗಿದ್ರೆ ಯಾಕೆ ಕತ್ತರಿಸಿದ್ರು ಅವರು? ಸೀದಾ ಯಾಕೆ ಹೋಗಲಿಲ್ಲ ಅಂದರೆ ಸಣ್ಣಂದಿರುತ್ತೆ ಮಾರ್ಗದರ್ಶನ ಸರಿ ಆಗಲಿಲ್ಲ. ಅದಕ್ಕೆ ಮೊದಲ ಹಂತದ ಮಕ್ಕಳು ಬೆಳೆಯೋ ಹೊತ್ತಾಗ ಮಾರ್ಗದರ್ಶನ ಸರಿ ಆಗಬೇಕು. ಇನ್ನೊಂದು ಬೇಲಿ ಹಾಕಬೇಕು, ಮನಸ್ಸು ಆ ಕಡೆ ಈ ಕಡೆ ಹೋಗ್ಲಾರ್ದಂಗೆ ನೋಡ್ಕೊಳ್ಳೋ ಹಂಗೆ ಮಾಡಬೇಕು. ಆ ಗಿಡಕ್ಕೆ ಗೊಬ್ಬರ ಹಾಕಿ ನೀರು ಹಾಕಿದರೆ ಚಂದ ಬೆಳೀತದಪ್ಪ ಗಿಡ. ಅದ್ರ ಬದಲು ದಿನ ಒಂದು 15 ml ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಹಾಕಿ ಬೆಳೆ ಅಂದರೆ ಬೆಳೀತದೆ, ಸುಟ್ಟೋಗ್ತದೆ ಗಿಡ. ನೆಗೆಟಿವ್ ಥಾಟ್ಸ್ ಆರ್ ಲೈಕ್ ಆ್ಯಸಿಡ್ಸ್, ವಿಲ್ ನಾಟ್ ಅಲೌ ದ ಚೈಲ್ಡ್ ಟು ಗ್ರೋ. ದಯವಿಟ್ಟು ಒಳ್ಳೆ ಮಾತುಗಳನ್ನು 5 ವರ್ಷ ತನಕ ಹೇಳ್ರಿ. ಮುಂದೇನು ಮಾಡ್ಬೇಕು? 10 ವರ್ಷ ದಶವರ್ಷಾಣಿ ತಾಡಯೇತ್. ತಾಡಯೇತ್ ಅಂದ್ರೆ ಹೊಡಿಬೇಕು ಅಂತಲ್ಲ, 10 ವರ್ಷ ಡಿಸಿಪ್ಲಿನ್ ಮಾಡಬೇಕು. ನಾನು ಯಾಕೆ ಮಾತನ್ನು ಹೇಳ್ತಂದ್ರೆ ಎಲ್ಲ ಥರದ ಪೇರೆಂಟ್ಸ್ ಇದ್ದಾರೆ ಅಂತ ನಂಗೆ ಸತೀಶ್ ಹೇಳಿದರು. ಎಲ್ಲ LKG ಇಂದ ಹಿಡ್ಕೊಂಡು 10th ಸ್ಟ್ಯಾಂಡರ್ಡ್ ತನಕ ಪೇರೆಂಟ್ಸ್ ಇದ್ದಾರೆ ಅಂತ. ತೀರಾ ಸಣ್ಣ ಮಕ್ಕಳಿಗೆ ಪ್ರೀತಿ ಕೊಡ್ರಿ. 5 ವರ್ಷ ಆದಮೇಲೆ ಅದನ್ನೇ ಕಂಟಿನ್ಯೂ ಮಾಡಬೇಡ್ರಿ. ಅದೇ ಪ್ಯಾಂಪರಿಂಗ್ ಬೇಡ. ನಾ ಮೊನ್ನೆ ನೋಡಿದೊಬ್ಬರು ಟ್ರೈನ್ನಾಗ ಬರಬೇಕಾದ್ರೆ 6-7 ವರ್ಷ ಹುಡುಗವ, ಅಪ್ಪ ಊಟ ಮಾಡಿಸ್ಕೊತಾನೆ ಮಗ್ಗ. ಅದೇನು ಊಟ ಮಾಡಿಸೋ ರೀತಿ ರೀ ಅದು? ಈ ಸಿಮೆಂಟ್ ಮೆತ್ತಾರಲ್ಲ ಗಾಡಿಗೆ, ಇಷ್ಟಿಟ್ಟು ತೊಗೋತಾನೆ, ಬಾಯಾಗಿ ತುಂಬ್ತಾನೆ. ಪಾಪ ಸಾಕಾಗಿ ಹೋಗ್ಯದ ಅದಕ್ಕೆ. ನಾ ಕೇಳಿದ, ಕೈ ಇಲ್ಲ ಏನೋ ಹುಡುಗ ಅಂತ ಕೇಳಿದೆ. ಅವಲ್ರಿ ಮತ್ತು ನೀವು ಯಾಕೆ ತಿನ್ನಿಸ್ತೀರಿ, ತಿಂತಾನೆ ಬಿಡ್ರಿ ಒಂದೆ. 6 ವರ್ಷ ಅದಕ್ಕೆಲ್ಲ ಓಪ ಎಷ್ಟು ಪ್ರೀತಿ ಮಾಡ್ತಾರೆ ಮಕ್ಕಳನ್ನಂದ್ರೆ ನಂಬಕ್ಕೆ ಸಾಧ್ಯ ಇಲ್ಲರಿ. ತೆಳಗಿಳಿಸೋದಿಲ್ಲ, 6 ವರ್ಷ ಎತ್ಕೊಂಡು ಅಡ್ಡಾಡೋದೆ. ಪಾಪ ಕಾಲು ನೋಯಿಸ್ತಾವೆ ಬಿಡ್ರಿ. ನಡೆಯೋದು ಯಾವಾಗ ನಾವು? ದಯವಿಟ್ಟು ಹೇಳ್ತೀನಿ, ಅವ ಬೀಳಿ ಅನಾಹುತ ಆಗೋದಿಲ್ಲ. ಒಂಚೂರು ಕಾಲು ಕೆತ್ತದ ಭಾಳ ಅದ್ರ. ತೀರಾ ಪ್ರೀತಿ ಬೇಡ. 5 ವರ್ಷ ಆದಮೇಲೆ ಆ ಹುಡುಗ ತಾನೇ ಗಟ್ಟಿ ಆಗಬೇಕು. ಗಟ್ಟಿ ಆಗಲಿಲ್ಲ ಅಂದ್ರೆ ಜಗತ್ತು ಫೇಸ್ ಮಾಡೋದು ಕಷ್ಟದ ಅವಾಗ. 10 ವರ್ಷ ಡಿಸಿಪ್ಲಿನ್ ಮಾಡಬೇಕು. ಡಿಸಿಪ್ಲಿನ್ ಹೆಂಗಿರ್ಬೇಕಂದ್ರೆ, ಕುಂಬಾರ ಗಡಿಗೆ ಮಾಡಬೇಕಾದ್ರೆ ತಿಗರಿ ಮೇಲೆ ಮಣ್ಣಿತ್ತು ಹಿಂಗೆ ಹೊಡಿತಿರ್ತಾನೆ ಹೊರಗೆ. ಗಮನಿಸ್ತೀರಿ, ಹೊರಗಿನ ಕೈ ಒಂದೇ ಕಾಣಿಸ್ತದೆ ನಮ್ಗೆ ಹೊಡಿಬೇಕಾದ್ರೆ, ಆದರೆ ಅದೇ ಜಾಗದಾಗ ಇನ್ನೊಂದು ಕೈ ಒಳಗಿಟ್ಟಿರ್ತಾನೆ ನಾವು. ಬರೀ ಹೊರಗಿನ ಬಡ್ಕೋತ ಹೋದ್ರೆ ಗಡಿಗೆ ಕುಸಿದು ಹೋಗ್ತದೆ. ಬರೀ ಒಳಗಿನ ಕೈ ಇಟ್ಟರೆ ಆಕಾರ ಕೆಡ್ತದೆ. ಒಳಗಿನ ಕೈ ಪ್ರೀತಿ, ಮ್ಯಾಲಿನ ಕೈ ಶಿಸ್ತು. ಪ್ರೀತಿ ಶಿಸ್ತು ಎರಡೂ ಸಮನಾಗಿ ಕೊಡಬೇಕು. 6 ವರ್ಷ ಆದಮೇಲೆ ನೀನು ಕೆಲಸ ನೀ ಮಾಡ್ಕೋಪ. ಕೆಲವು ಹೇಳಿದ್ರೆ ಪೇರೆಂಟ್ಸ್ ನನಗೆ ಹೇಳ್ತಾರೆ, ಶಾಲೆಯಿಂದ ಬಂದು ಕೂಡಲೇ ನೋಡ್ರಿ ಸರ್ ಯುದ್ಧಕ್ಕೆ ಹೋದಂಗೆ ಆಗ್ತದೆ. ಶೂಸ್ ಆ ಕಡೆ ಹೋಗಿತಾನ, ಬುಕ್ಸ್ ಈ ಕಡೆ ಹೋಗಿತಾನ, ಯೂನಿಫಾರ್ಮ್ ಈ ಕಡೆ ಹೋಗಿತಾನ, ಅವ್ನು ತೆಗೆದಿಡೋದು ಸಾಕಾಗಿ ಹೋಗ್ತದೆ. ಆಯ್ತು, ಡೋಂಟ್ ಡೂ ಇಟ್, ಲೆಟ್ ಹಿಮ್ ಡೂ ಇಟ್. ಇಸ್ ಹೀಸ್ ಬಿಸ್ನೆಸ್ ಟು ಡೂ ಇಟ್. 1-2 ಸಲ ಮಾಡಿರಿ.
ಮತ್ತು ನಮ್ಮ ತಂದೆ ತಾಯಿ ನೀವಲ್ಲ ಯಾರೂ ಹಂಗಿಲ್ಲ ಅಂತ ನನಗೆ ಗೊತ್ತದ. ಕೆಲವು ತಂದೆ ತಾಯಿಂದ ಎಷ್ಟು ಕಾಳಜಿ ಮಾಡ್ತಾರಂದ್ರೆ ಮಕ್ಕಳು ಹೋಮ್ವರ್ಕ್ ಸಹಿತ ಅವರೇ ಮಾಡ್ತಾರೆ ಎಡಗೈಲೆ. ಯಾಕಂದ್ರೆ ಮಾಸ್ತರಿಗೆ ಗೊತ್ತಾಗಬಾರ್ದಲ್ಲ. ಅದು ಮಾಡೋದು ಮಕ್ಕಳಿಗೆ ನಿಜವಾಗಲೂ ಉಪಕಾರ ಮಾಡೋದಲ್ಲ, ನಿಜವಾಗಲೂ ಅಪಕಾರ ಮಾಡ್ದಂಗೆ ಮಕ್ಕಳಿಗೆ. ಅದು ಹೋಮ್ವರ್ಕ್ ಅವನದದು, ಆ ಮಗು ಹೋಮ್ವರ್ಕ್ ಅದು, ಅವ್ನು ಮಾಡಲಿ ಮರದಿ ಬೈಸ್ಕೊಂಡ್ರು ಅಡ್ಡಿ ಇಲ್ಲ. ಲೆಟ್ ಹಿಮ್ ಲರ್ನ್ ದ ಲೆಸನ್ ಬೈ ಹಿಮ್ಸೆಲ್ಫ್. ಹೌ ಲಾಂಗ್ ಆರ್ ಯು ಗೋನ್ ಟು ಪ್ಯಾಂಪರ್ ಹಿಮ್? 5 ವರ್ಷ ತನಕ ಪ್ರೀತಿ ಕೊಟ್ಟಿರಿ ಸಾಕು. ಇನ್ನು ಮುಂದೆ ಅದು ಹೊಡಿಬೇಕು ಅಂತಲ್ಲ, ಶಿಸ್ತು ಬರಬೇಕು, ಬಿಗಿ ಬರಬೇಕು. ಮುಂದೆ ಜೀವನ ಫೇಸ್ ಮಾಡಬೇಕಲ್ಲಮ್ಮ. ಅದಕ್ಕೆ ಮಂತ್ರ ಎಷ್ಟು ಚಂದದ ಅದು, ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್. ಮುಂದೆ ಪ್ರಾಪ್ತೇಶು ಷೋಡಶೇ ವರ್ಷೆ. 16 ವರ್ಷ ಬಂತು, PUC ಕ್ಲಾಸಿಗೆ ಬರ್ತಾನೆ ನಾವು. ಪ್ರಾಪ್ತೇಶು ಷೋಡಶೇ ವರ್ಷೆ ಪುತ್ರೇ ಮಿತ್ರವದಾಚರೇತ್ ಅಂತ. ಮಗ ಅಥವಾ ಮಗಳನ್ನು ಸ್ನೇಹಿತರಂಗೆ ನೋಡ್ಕೋಬೇಕು, ಆಗ ಹೊಡಿಲಿಕ್ಕೆ ಹೋಗ್ಬಾರ್ದು. ನನ್ನ ಕಡೆ ಒಬ್ರು ಬಂದಿದ್ರು ಯಾರೋ ಬೆಂಗಳೂರಿಗೆ, ನಮ್ಮ ಆಫೀಸಿಗೆ ಬಂದು, ಸರ್ ನೀವು ಕೌನ್ಸಿಲಿಂಗ್ ಮಾಡ್ತೀರಲ್ರಿ ಸರ್ ಅಂದರು. ಮಾಡ್ತೀನಪ್ಪ ಅಂತ ಹೇಳಿದೆ. ನನ್ನ ಮಗೊಂದು ಸ್ವಲ್ಪ ಮಾಡಿರಿ ಸರ್. ತಿರುಗಿ ಮಾತಾಡ್ತಾನೆ ಸರ್, ಭಾಳ ಉದ್ದಟ್ರಂಗೆ ಮಾಡ್ತಾನವ. ಎಷ್ಟು ವಯಸ್ಸು ಅವಾಗ ಅಂದೆ. 35 ರೀ ಅಂದು. ನಾ ಇದು ಇನ್ನೇನು ಪ್ರಯೋಜನ ಇಲ್ಲ ಬಿಡ್ರಿ, ಮಾಡಬೇಡ್ರಿ. 3-5ಕ್ಕೆ ಮಾಡಿಸಿದ್ರೆ ಬೆಳೆದಿತ್ತು, 35ಕ್ಕೆ ಮಾಡಿಸಿದ್ರೆ ಹೆಂಗದ ಅಂದ್ರೆ ಸಣ್ಣ ಸಸಿ ಕಡ್ಡಿ ಕೊಡ್ತಾರೆ ಸೀದಾ ಹೋಗಲಿ ಅಂತ. ದೊಡ್ಡ ಮರಕ್ಕೆ ಕಡ್ಡಿ ಕೊಟ್ಟರೆ ಕಡ್ಡಿ ಮುರಿದು ಹೋಗ್ತದೆ. ಯಾಕೆ ಹೇಳ್ತೀನಂದ್ರೆ 16ನೇ ವಯಸ್ಸಿಗೆ ಬಂದಾಗ ಆ ಸ್ನೇಹಿತರಂಗೆ ನಡೆಸ್ಕೊಂಡು ಆ ಹುಡುಗರಿಗೆ ಮನಸ್ಸು ನೋವಾಗ್ಲಾರ್ದಂಗೆ ಮೆಚ್ಚುಗೆ ಆಯ್ಕೆ ಮಾಡ್ಕೋತ, ನೋಡಪ್ಪ ನೀ ಸ್ನೇಹಿತ ಇದ್ದಂಗೆ, ಟೇಕ್ ಈಸ್ ಒಪಿನಿಯನ್ ಸಮ್ ಟೈಮ್ ಫಾರ್ ಮೆನಿ ರೀಸನ್ಸ್. ಅದೆಲ್ಲ ಮಾಡ್ಕೊಂಡು ಹೋದ್ರೆ ಮಕ್ಕಳು ಚೆಂದ ಬರ್ತಾರೆ. ಆ ಹುಡುಗ ಆತ್ಮವಿಶ್ವಾಸ ಶ್ರದ್ಧೆ ಅವನೊಳಗೆ ಬರಬೇಕು. ಒಬ್ಬ ಗುರು, ಒಬ್ಬ ತಂದೆ ತಾಯಿ ಎಂಥ ಶಕ್ತಿ ಕೊಡ್ಬೋದು ಮಗ್ಗ ಅಂತ ಒಂದೆಲ್ಲೋ ಕತೆ ಬರ್ತಿದ್ದೆ ನಾನು. ಇದಾದದ ಕತೆ ಜಪಾನ್ಯಾಗ. ಒಬ್ಬ ಹುಡುಗ, ಆ 8 ವರ್ಷದ ಹುಡುಗ ಕರಾಟೆ ಚಾಂಪಿಯನ್ ಆಗಬೇಕು ಅಂತ ಆಸೆ ಅವಾಗ. ಭಾಳ ಚಂದ ಪ್ರಾಕ್ಟೀಸ್ ಮಾಡ್ತಿದ್ದ. ಗುರುವಿನ ಕಡೆ ಹೋದ. ಗುರು ದಿನ ಕೋಚಿಂಗ್ ಕೊಡ್ಬೇಕು ಅವಾಗ. ಆ ಹುಡುಗ ಬೆಳೆಯೋ ರೀತಿ ನೋಡಿ ಅವಾಗ ಗುರುಗೆ ಅನಿಸ್ತು, ಇವ್ ಆಗ್ತಾನೆ ರೀ, ಚಾಂಪಿಯನ್ ಆಗ್ತಾನಿವ ಅಂತ ಅನಿಸ್ತು. ಆದರೆ ದುರ್ದೈವ, ಆ ಹುಡುಗ 11 ವರ್ಷ ನಾವಿದ್ದಾಗ ಅವ್ವ ಅಪ್ಪನ ಜೋಡಿ ಕಾರ್ನಾಗೆಲ್ಲ ಹೋಗ್ತಿದ್ದ. ಕಾರಿಗೆ ಆಕ್ಸಿಡೆಂಟ್ ಆಯ್ತು. ಆ ಹುಡುಗನ ಎಡಗೈ ಕತ್ತರಿಸೋತು, ಮೊಳಕೈ ತನಕ ಕತ್ತರಿಸೋತು. ಆಮೇಲೆ ಗ್ಯಾಂಗ್ರೀನ್ ಆಗ್ಬಿಡ್ತು. ಈ ಭುಜದ ತನಕ ತೆಗೆದುಬಿಟ್ರು, ಕೈನೇ ಇಲ್ಲ ಎಡಗಡೆ ಪೂರ. ಆ ಹುಡುಗಂದ ನನ್ನ ಜೀವನ ಮುಗೀತು ಅಂದ. ಯಾಕಂದ್ರೆ ಅವನ ಆಸೆ ಇದ್ದದ್ದೇನು, ಕರಾಟೆ ಚಾಂಪಿಯನ್ ಆಗಬೇಕು, ನ್ಯಾಷನಲ್ ಚಾಂಪಿಯನ್ ಆಗಬೇಕು ಅಂತ. ಈ ಎಡಗೈನೇ ಇಲ್ಲ, ಕರಾಟೆ ಏನು ಮಾಡ್ತಾನೆ ಪಾಪ. ಮನ್ಯಾಗ ದುಃಖದಿಂದ ಕೂತಿದ್ದ. ಒಂದಿವ್ಸ ಕರಾಟೆ ಮಾಸ್ತರ್ ಮನೆಗೆ ಬಂದರು. ಯಾಕೋ ಬರೋದಿಲ್ಲ ಕೋಚಿಂಗಿಗೀಗ ಅಂದರು. ಅವಂದು ತಮಾಷೆ ಮಾಡ್ತೀರೇನು ಸರ್ ಅಂದ. 2 ಕೈ ಸಾಲೋದಿಲ್ಲ ಕರಾಟೆಗೆ ಅಂತದ್ರಾಗ ಒಂದು ಕೈನೇ ಇಲ್ಲ ನನಗೆ, ನಾ ಏನು ಕರಾಟೆ ಮಾಡ್ತೀನಿ. ನೀ ಬಾರೋ, ನಿನ್ನ ಉದ್ದೇಶ ನ್ಯಾಷನಲ್ ಚಾಂಪಿಯನ್ ಆಗ್ಬೇಕಲ್ಲ, ನಾ ಮಾಡ್ತೀನಿ ಬಾ ನಿನ್ನ. ಹುಡುಗ ಆಶಾದ್ಲೆ ಗುರು ಕಡೆ ಹೋದ. ಗುರು 2 ಮಾತು ಹೇಳ್ದ. ಇನ್ನು ದಯವಿಟ್ಟು ತಿಳ್ಕೊಬೇಕು, ಭಾಳ ಸಿಂಬಾಲಿಕ್ ಅದ ಕತೆ ಇದು. ಗುರು ಹೇಳ್ದ, ನೋಡು ಮಗು, 2ರಾಗ ಪೂರ್ತಿ ನಂಬಿಕೆ ಇರ್ಬೇಕು ನಿನಗೆ. ನಾನು ನಿನ್ನ ಕಲಿಸೋದು ಒಂದೇ ಪೇಚ್ ಕಲಿಸ್ಕೊಡ್ತೀನಿ. ಸಾಕಷ್ಟು ಪೇಚ್ ಇರ್ತಾವೆ ಕರಾಟೆ ಹಾಕಲಿಕ್ಕೆ, ಒಂದೇ ಪೇಚ್ ಕಲಿಸ್ತೀನಿ ನಾನು. ಒಂದ್ರ ಅದಕ್ಕೆ ಎದುದು ಹೆಂಗ್ರಿ ಅಂದ. ಇದು ಬೇಡ ನಿನಗೆ. ಗುರುವಿನೊಳಗೆ ನಂಬಿಕೆ ಇರಲಿ. 2ನೇದು, ನಾ ಕಲಿಸಿನಲ್ಲ ಪೇಚು, ಅದು 1ರಾಗ ಶ್ರದ್ಧೆ ಇರಲಿ. 2ನೇದು ಬ್ಯಾಡ್ ನಿನಗೆ. ಕಂಪ್ಲೀಟ್ ಶ್ರದ್ಧಾ ನಿನ್ನೊಳಗೆ ಇತ್ತಂದ್ರೆ ನೀನು ನ್ಯಾಷನಲ್ ಚಾಂಪಿಯನ್ ಆಗ್ತಿ. ಗಟ್ಟಿ ಮಾಡ್ಕೊ ಮನಸ್ಸನ್ನು. ನಾ ಕಲಿಸೋದು 2. ಒಂದು ಆ ಪೇಚ್ ಕಲಿಸ್ತೀನಿ, ನನ್ನೊಳಗೆ ನಂಬಿಕೆ ಇರ್ಬೇಕು ನಿನಗೆ. 2 ಮಾತ್ರ ಇದ್ರೆ ಸಾಕು ಅಂತ. ಹುಡುಗ ನಂಬ್ಕೊಂಡ ಕಲೀಲಿಕ್ಕೆ ಹತ್ತ. ಅದು ಒಂದೇ ಪೇಚ್ ಕಲಿಸಿದ ಗುರು. ಕಲ್ತಾ ಹುಡುಗ ಅದರ ಚಾಂಪಿಯನ್ ಆಗಿಬಿಟ್ಟ ಆ ಪರ್ಟಿಕ್ಯುಲರ್ ಪೇಚ್ನೊಳಗೆ. ಆದರೂ ಮನಸ್ಸಿನಾಗೆಲ್ಲ ಕೊರಗಿತ್ತು ಅವಂಗ. ಒಂದೇ ಪೇಜ್ ಕಲ್ತ್ರೆ ಗೆಲ್ಲುವುದು ಹೆಂಗೆ ನಾನು? 2 ವರ್ಷ ಆದಮೇಲೆ ನ್ಯಾಷನಲ್ ಚಾಂಪಿಯನ್ಶಿಪ್ ಬಂತು. ಎಲ್ಲರೂ ಹೆಸರು ಕೊಟ್ಟರು, ಇವನು ಹೆಸರು ಕೊಟ್ಟ. ದೊಡ್ಡ ಸುದ್ದಿ ಪೇಪರ್ನಾಗ. ಕೈನೇ ಇಲ್ದಂಥ ಹುಡುಗ ಕಾಂಪಿಟೇಷನ್ ಬಂದಾನ. ಎಲ್ಲ ಬಂದಾನ ಪಾಪ. ಮೊದಲೇ ರೌಂಡ್ನೇ ಸೋತು ಹೋಗ್ತಾನೆ ಅಂದರು. ಮೊದಲೇ ರೌಂಡ್ ನಡೀತು. ಒಬ್ಬ ವಿರುದ್ಧ ವೈರಿ ಬಂದ. ಈ ಹುಡುಗ ಏನು ಮಾಡ್ದ ಗೊತ್ತದ? ಆ ಕಲ್ತದ್ದು ಒಂದೇ ಪೇಚ್ ಅಲ್ಲ, ಮತ್ತೊಂದು ಏನೂ ಬರೋದಿಲ್ಲ ಅವಂಗೆ. ಆ ಪೇಚ್ ಹಾಕಿದ, ಎದುರಿಗಿದ್ದ ಒಂದು ಹಪ್ಪಂದು ಬಿದ್ದು ಹೋದ. 1 ಮಿನಿಟ್ನಾಗ ಯುದ್ಧ ಮುಗಿದ ಹೋತು. ಸೆಕೆಂಡ್ ರೌಂಡಿಗೆ ಹೋದ. ಒಂದಂದ್ರು ವಿಚಿತ್ರ ಆತಲ್ರಿ ಇದು, ಅವ ಯಾಕೆ ಬಿದ್ದವ? ಒಂದೇ ಕೈಲಿ ಹಿಂಗೆ ತಿರುಗಿದ್ರೆ ಬಿದ್ದೆ ಹೋಗ್ಬಿಟ್ಟ ಹುಡುಗ. ಬಹುತೇಕ ಸಹಾನುಭೂತಿಯಿಂದ ಬಿದ್ದಿರಬೇಕು ಕೈಯಲ್ಲಿ ಹುಡುಗ ಅಂತ. 2ನೇ ರೌಂಡ್ ಆತು, 3ನೇ ರೌಂಡ್ ಆತು, 4ನೇ ರೌಂಡ್ ಆತು. ಸೆಮಿಫೈನಲ್ದಾಗ ಬಂದ್ಬಿಟ್ಟ ಹುಡುಗ. ಪೇಪರ್ನ ನ್ಯೂಸ್ ಅದೇ, ಕೈಯಿಲ್ದ ಹುಡುಗ ಸೆಮಿಫೈನಲ್ ಬಂದ. ಎಲ್ಲರಿಗೂ ಆಶ್ಚರ್ಯ ಅದು. ಕಡೆಗೆ ಸೆಮಿಫೈನಲ್ನ ಸಹಿತ ಆ ಅಪೋನೆಂಟನ್ನು ಸೋಲಿಸಿ ಫೈನಲಿಗೆ ಬಂದ್ಬಿಟ್ಟ. ಇವನ ವಿರುದ್ಧ ಫೈನಲಿಗೆ ಬಂದವ ಭಾರಿ ರಾಕ್ಷಸ ಅಂತ ಮನುಷ್ಯ, ಸುಮೋ ರೆಸ್ಲರ್ ಟೈಪ್ ಮನುಷ್ಯ, ಅವನು ದಾಂಡಿಗ. ಅವ್ನು ಹೇಳ್ದ, ನೋಡಪ್ಪ ಹುಡುಗ, ಫೈನಲ್ ತನಕ ಬಂದು ಇದೇ ಹೆಚ್ಚಿನ ನಿನಗೆ ಸಾಕು, ಇನ್ನು ಜಾಸ್ತಿ ಪ್ರಯತ್ನ ಮಾಡ್ಲಿಕ್ಕೆ ಹೋಗಬೇಡ. ಯಾಕಂದ್ರೆ ನಾನು ಯುದ್ಧದಾಗ ಕರಾಟೆ ಮಾಡುವಾಗ ನೀನು ಹೊಡೆದ್ರೆ ಸತ್ತೇ ಹೋಗ್ಬಿಡ್ತೀಯಪ್ಪ, ನೀನು ಸಣ್ಣ ಹುಡುಗ, ನೀನು ಸಾಕು ಅಂತ ಹೇಳಿಬಿಡು.
ಆ ಹುಡುಗ ಹೌದು ಅನ್ನಿಸ್ತು. ಗುರು ಕಡೆ ಹೋದ, ಹಿಂಗೆ ಅಂತಾರೆ ರೀ ಅವರು, ಫೈನಲ್ ತನಕ ಬಂದು ಸಾಕು ಅಂತಾರೆ, ಬಿಟ್ಬಿಡ್ಲೇನೋ ಅಂದ. ಗುರು ಸರಿಯಾಗಿ ಕಪ್ಪಾಳಿಗೆ ಹೊಡೆದ. ನಿನಗೇನು ಹೇಳಿದ್ದೆ ನಾನು? ನಂಬಿಕೆ ಕಳ್ಕೊಬೇಡ ಅಂತ ಹೇಳಿದ್ದೆ. ನಿನ್ನೊಳಗೆ ಶ್ರದ್ಧೆ ಇಟ್ಕೋ, ನೀ ಕಲ್ತಂಥ ಒಂದು ಪೇಚೊಳಗೆ ಶ್ರದ್ಧೆ ಇಟ್ಕೋ, ನನ್ನೊಳಗೆ ನಂಬಿಕೆ ಇಟ್ಕೋ, ನೀನು ಮಾಡಿ ಹೋಗಿ ನೀನು ಅಂದ. ಹುಡುಗ ಮರುದಿವಸ ಹೋದ. ಎಲ್ಲರೂ ಅಂದರು ಅನ್ಫೇರ್ ಕಾಂಪಿಟೀಷನ್ ಇದು. ಪುಟ್ಟ ಹುಡುಗ, ಅವನಿವ್ರು ದಾಂಡಿಗೆ ರಾಕ್ಷಸ ನಿಂತ್ಕೊಂಡು ನಾನು ಯುದ್ಧ ಶುರು ಆಯ್ತು. ವಿಸಲ್ ಹೊಡೆದ್ರು. ಒಂದು ಕ್ಷಣದಾಗ ಇವ ಅದೇ ಪೇಚ್ ಹಾಕಿದ, ಆ ರಾಕ್ಷಸ ದಪ್ಪ ಅಂತ ಬಿದ್ದ, ಸೋತ. ಅವೊಂದು ಕಾಲ ನೀರಿತ್ತು, ಜಾರಿದೆ ಅಂತ ಇವನು ನೆವ ತೆಗೆದ. ಇನ್ನೊಮ್ಮೆ ಆಗ್ರಿ ಅಂತ ಸೆಕೆಂಡ್ ಪ್ಲೇ. ಹುಡುಗ ಆಗಲಿ ಅಂದ. ಮತ್ತೊಂದು ಸಲ ಅದೇ ಪೇಚ್ ಹಾಕಿದ, ಮತ್ತೆ ಬಿದ್ದವ. ಚಾಂಪಿಯನ್ ಆಗಿಬಿಟ್ಟು ಹುಡುಗಿವ. ಅವನು ಸೋತವಂಗೂ ಆಶ್ಚರ್ಯ, ಗೆದ್ದವಂಗೂ ಆಶ್ಚರ್ಯ, ಯಾಕಾದೆ ಚಾಂಪಿಯನ್ ನಾನು ಅಂತ. ಗುರುಗಳ ಕಡೆ ಹೋದಂತ, ನನಗೇನೂ ಅರ್ಥ ಆಗ್ವಲ್ದು ಸರ್, ಎಲ್ಲರೂ ಸೋತರು, ನಾ ಚಾಂಪಿಯನ್ ಆದೆ, ಹೆಂಗೆ ಚಾಂಪಿಯನ್ ಆದೆ, ಬರೋದೇ ಒಂದಕ್ಕೆ ಪೇಚ್ ನನಗೆ ಅಂತ. ಅವಾಗ ಅವ್ನು ಗುರು ಹೇಳ್ತಾನೆ, ಚಿಂತೆ ಮಾಡಬೇಡ ಮಗು, ನೀನು ಕಲಿಸಿದ ಪೇಚ್ ಎಂಥದ್ದು ಗೊತ್ತದ ನಿನಗದು. ಆ ಪೇಚ್ ಎಂಥದ್ದು ಕಲಿಸಿನಂದ್ರೆ, ನೀ ಹಾಕಿದ ಪೇಚಿಂದ ಪಾರ ಆಗಬೇಕಾದ್ರೆ ಅವ್ರಿಗೆ ಒಂದೇ ಹಾದಿ ಇರೋದು. ಅದೇನಂದ್ರೆ ನೀನು ಎಡಗೈ ತಿರುವಿ ಹಿಂದೆ ತರ್ಬೇಕು. ಹಿಂಗೆ ನೀನು ಎಡಗೈನೇ ಇಲ್ಲ, ಏನು ತಿರುತ್ತಾರೆ ಅವರು. ಎಂಥ ಮಜಾ ಅದ ನೋಡ್ರಿ. ನೀನು ಸೋಲಿಸ್ಬೇಕಾದ್ರೆ ಒಂದೇ ಒಂದು ಹಾಕ್ಬೇಕಾದವ್ರಂದ್ರೆ ನೀನು ಎಡಗೈ ತಿರುಗಿಸ್ಬೇಕು. ಅವರು ನೀನು ತಿರುಗಿಸ್ಲಿಕ್ಕೆ ಎಡಗೈನೇ ಇಲ್ಲ, ಅದಕ್ಕೆ ಇಂಥ ಪೇಚ್ ಮಾಡೀನಿ ನಾನು ಅಂತ. ಒಬ್ಬ ಸಮರ್ಥನಾದಂಥ ಗುರು ಕೈಯಾಗಿ ಶಿಕ್ಷೆ ಸಿಕ್ಕ ಅಂದರೆ ಅವನ ಅಶಕ್ತತೆಯನ್ನು ಕೂಡ ಸಶಕ್ತತೆಯನ್ನಾಗಿ ಮಾಡ್ತಾನೆ ಗುರು. ಆತ್ಮವಿಶ್ವಾಸ ಬೆಳೆಸ್ತಾನೆ. ಅದನ್ನು ನಾವು ಮನ್ಯಾಗ ಮಾಡಬೇಕು. ಅಕಸ್ಮಾತ್ ಯಾವುದೋ ಕಾರಣಕ್ಕೆ ಹುಡುಗ ಸರಿ ಮಾಡಲಿ ಅಂತ ಬಿಡು ಬೇರೆ ಮಾಡು. ಮತ್ತು ಇನ್ನೊಂದು ನಾನು ದಯವಿಟ್ಟು ನಿಮ್ಮಲ್ಲಿ ಬೇಡ್ಕೊಳ್ಳೋದಂದ್ರೆ, ಎಲ್ಲರೂ ವಿಜ್ಞಾನಿಗಳೇ ಆಗಬೇಕು, ಎಲ್ಲರೂ ಡಾಕ್ಟರ್ ಆಗಬೇಕು, ಎಲ್ಲರೂ ಇಂಜಿನಿಯರ್ ಆಗಬೇಕು ಅಂತಿಲ್ಲ. ಡಾಕ್ಟರ್ ಕನಕ ರೆಡ್ಡಿ ಅವರು ಸ್ಟೇಜ್ ಮೇಲೆ ಇದ್ದಾರೆ. ಎಲ್ಲರೂ ಡಾಕ್ಟರ್ ಆದ್ರೆ ಜಗತ್ತಿಷ್ಟು ಕೆಟ್ಟು ಹೋಗ್ತದೆ ಹೇಳ್ತೀನಿ ನಾನು. ಅಸಾಧ್ಯ ಕೆಟ್ಟು ಹೋಗ್ತದೆ. ಪೇಷಂಟ್ ಯಾರೇ ಬೇಕಲ್ಲ ನಿಮ್ಗೆ, ಎಲ್ಲರೂ ಡಾಕ್ಟ್ರೇ. ಎಲ್ಲರೂ ಇಂಜಿನಿಯರ್ ಆದರೂ ಜಗತ್ತು ಕೆಟ್ಟು ಹೋಗ್ತದೆ. ಎಲ್ಲರೂ ಬೇಕು ನಿಮ್ಮ ಜೀವನದಾಗ. ಒಬ್ಬ ತೆಂಡೂಲ್ಕರ್ ಬೇಕು, ಒಂದು PV ಸಿಂಧು ಬೇಕು, ಒಬ್ಬ ಪಂಕಜ್ ಅದ್ವಾನಿ ಬೇಕು, ಒಬ್ಬ ಡಾನ್ಸರ್ ಬೇಕು, ಒಬ್ಬ ಸಿಂಗರ್ ಬೇಕು, ಒಬ್ಬ ಆರ್ಟಿಸ್ಟ್ ಬೇಕು. ಬೆಳೆ ಕವಿಶೆಟ್ಟಿ ಅವ್ರದ್ದು ಗಣಪತಿ ಚಿತ್ರ ನೋಡ್ಕೊಂಬಂದೆ, 108 ಚಿತ್ರ ತೆಗೆದಾರೆ. ಎಷ್ಟು ಸಂತೋಷ ಆಗೋದಿಲ್ಲ? ಒಮ್ಮೆ MF ಹುಸೇನ್ ಒಂದು ಚಿತ್ರ ತೆಗೆದ್ರೆ ಅದ್ಭುತ ಅನ್ನಿಸ್ತದೆ, ಒಂದು SG ವಾಸುದೇವ್ ತೆಗೆದ್ರೆ ಅದ್ಭುತ ಅನ್ನಿಸ್ತದೆ, ಪೇಂಟಿಂಗು ಅನ್ಸಂಗಿಲ್ಲ? ಅವರೆಲ್ಲ ಬೇಕಲ್ಲ ನಮ್ಮ ಜೀವನಕ್ಕೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ಒಂದೇ ಟ್ರೈನಿನ ಬೋಗಿ ಹೋದಂಗೆ ಎಲ್ಲರೂ ಅಲ್ಲೇ ಹೋಗೋದಾಗಬಾರ್ದು. ನಿಮ್ಮ ಮಕ್ಕಳಿಗೆ ಶಕ್ತಿ ನೋಡ್ಕೊಂಡು ಅದರ ಪ್ರಕಾರ ಬೆಳೆಸ್ರಿ, ಆತ್ಮವಿಶ್ವಾಸ ಕೊಡ್ರಿ. ಮೊದಲನೇದು ಅವರೊಳಗೆ ಆತ್ಮವಿಶ್ವಾಸ ಕೊಡ್ರಿ. ಎರಡನೇದು ನಮ್ಮ ಪರಂಪರೆ ಬಗ್ಗೆ ವಿಶ್ವಾಸ ಕೊಡ್ರಿ ದಯವಿಟ್ಟು. ನಮ್ಮ ಪರಂಪರೆ ಭಾಳ ದೊಡ್ಡದು, ಸಣ್ಣ ಪರಂಪರೆ ಅಲ್ಲ ಇದು. 5,000 6,000 ವರ್ಷಗಳಿಂದ ಬಂದದ ಪರಂಪರೆ ಇದು. ಜಗತ್ತೆಲ್ಲ ಮಲ್ಕೊಂಡಾಗ ನಮ್ಮವ್ರು ಜ್ಞಾನ ಬೋಧನೆ ಮಾಡಿದ್ರು ಜಗತ್ತಿಗೆ. ಅಂಥ ಪರಂಪರೆಗೆ ಸೇರಿದವ್ರು ನಾವು ಅಂತ ಹೆಮ್ಮೆ ಬರಬೇಕಲ್ಲ. ನಮ್ಮ ದೇಶದ ಬಗ್ಗೆ ಪ್ರೀತಿ ಬರಬೇಡ ನಮ್ಮ ಹುಡುಗರಿಗೆ. ದಯವಿಟ್ಟು ನಮ್ಮ ದೇಶದ ಬಗ್ಗೆ ಪ್ರೀತಿ ಕೊಡ್ರಿ. ನನ್ನ ಗೆಳೆಯ ಒಬ್ಬ ಇದ್ದ, ಭಾಳ ನೆಗೆಟಿವ್ ಮನುಷ್ಯ. ತಿರುಗಿ ಮರಿಗೆ ಬರವ, ಏ ದೇಶ ಉದ್ಧಾರ ಆಗೋದಿಲ್ಲ ಬಿಡ ನಾವು. ಯಾಕೋ ಅಂತ ಕೇಳಿದೆ. ಇಂಡಿಯಾ ಉದ್ಧಾರ ಆಗೋದಿಲ್ಲ ಬಿಡ ಅಂತಂತಿದ್ದೆ. ಯಾಕೆ? ನಾ ಕೇಳಿದೆ, ಯಾವ ದೇಶ ಉದ್ಧಾರ ಆಗ್ಯದ ಅಂತ ಅನ್ನಿಸ್ತದೆ ನಿನಗೆ? ಅಮೇರಿಕಾ ಅಂದ. ಅವ್ನು ನೋಡೇ ಇಲ್ಲ ಅಮೇರಿಕಾ. ನಾ ವರ್ಷಕ್ಕೊಮ್ಮೆ ಹೋಗ್ತೀನಿ. ನಾವು ಹೇಳಿದೆ, ನೋಡಪ್ಪ ನಾನು ಹೋಗೀನಿ, ಅಲ್ಲಿಯೂ ಆಕಾಶದಾಗ ವಾಯುವಿನೊಳಗೆ 21% ಆಕ್ಸಿಜನ್ ಇರೋದು, ಜಾಸ್ತಿ ಇಲ್ಲ. ಇಲ್ಲೂ 21%. ಅಲ್ಲಿಯೂ ಎಲೆ ಹೆಸರವ, ಇಲ್ಲೂ ಎಲೆ ಹೆಸರವ. ಅಲ್ಲಿಯೂ ನೀರದ, ಇಲ್ಲಿಯೂ ನೀರದ. ಅಲ್ಲಿಯೂ ಪ್ರಾಣಿವ, ಇಲ್ಲಿಯೂ ಪ್ರಾಣಿವ. ಇಂಡಿಯಾದಾಗ ಏನರ ಕೆಟ್ಟಿದ್ರೆ ನಾನು ನೀನು ಇಬ್ಬರೇ ನೋಡಂತ ಇದ್ದೆ. ಕೆಟ್ಟದನ್ಲಿಕ್ಕೆ ಏನಾಗಿದೆ ಇಲ್ಲಿ? ಯಾಕಂದ್ರೆ ದ ಮೊಮೆಂಟ್ ಐ ಸ್ಟಾರ್ಟ್ ನಾಟ್ ಫೀಲಿಂಗ್ ಪ್ರೌಡ್ ಅಬೌಟ್ ಮೈ ಕಂಟ್ರಿ, ನನ್ನ ದೇಶದ ಬಗ್ಗೆ ಅಭಿಮಾನ ಬರಲಿಲ್ಲ ಅಂತಂದ್ರೆ, ಬೆಳೆಸ್ಬೇಕು ನಾವು ಅಭಿಮಾನ ಎಂಥದ್ದು. ಯಾವ ದೇಶದಾಗ ನಿಂತೀನಿ ನಾನು. ದಯವಿಟ್ಟು ಹೇಳ್ತೀನಿ ಸ್ನೇಹಿತರೆ, ನಾನು ಭಾಳ ತಿರುಗಿನ ಜಗತ್ತಿನಾಗ. ನನ್ನ ಭಾರತ ದೇಶದಂಥ ದೇಶ ಜಗತ್ತಿನಾಗ ಎಲ್ಲೂ ಇಲ್ಲ, ಸಿಗ್ಲಿಕ್ಕೆ ಸಾಧ್ಯವೂ ಇಲ್ಲ. ನಾನು ಸುಮ್ಮನೆ ಖುಷಿಗೆ ಹೇಳಬೇಕು ಅಂತಲ್ಲ. ನೀವು ಅಮೇರಿಕಾದಾಗ ಹೋಗ್ರಿ, ವಾಕಿಂಗ್ ಹೋಗ್ರೆ ಮುಂಜಾನೆ ಬರ್ತಾರೆ, 100 ಮಂದಿ ಬರ್ತಾರೆ ಎದುರಿಗೆ, ಗುಡ್ ಮಾರ್ನಿಂಗ್ ಅಂತ ಎಲ್ಲರೂ ಅಂತಾರೆ. ಒಬ್ಬರು ಮನೆ ಕರ್ಕೊಂಡಾಗ ಒಂದು ಕಪ್ ಚಹಾ ಕೊಡೋದಿಲ್ಲ, ನಿಮಗೆ ಕೊಡೋದಿಲ್ಲ. ಆದರೆ ನಮ್ಮ ಭಾರತ ದೇಶದ ಹೆಂಗೆ ಗೊತ್ತೇನು? ಟ್ರೈನ್ಯಾಗ ಹೋಗ್ರಿ, ಒಂದು 6 ತಾಸು ಹೋಗಿದ್ರೆ 4 ಮಂದಿ ಪರ್ಮನೆಂಟ್ ಫ್ರೆಂಡ್ಸ್ ಆಗಿರ್ತಾರೆ. ಪರ್ಮನೆಂಟ್ ಫ್ರೆಂಡ್ಸ್ ಅವರು ಬರಲ್ಲ, ನಮ್ಮ ಮನೆಯಾಗ ಇರಲ್ಲ, ಅಲ್ಲದಾಗ ದೋಸ್ತಿ ನಮ್ಮದೆಲ್ಲ. ಈ ಅಂತಃಕರಣ, ಈ ಪ್ರೀತಿ ಬೇರೆ ದೇಶದಾಗ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇನ್ನೊಂದು ಮಾತು, ಇಟ್ ಇಸ್ ಬೆಟರ್ ಟು ಬಿ ಎ ಫಸ್ಟ್ ರೇಟ್ ಸಿಟಿಸನ್ ಇನ್ ಅವರ್ ಓನ್ ಕಂಟ್ರಿ ರಾದರ್ ದ್ಯಾನ್ ಎ ಸೆಕೆಂಡ್ ಗ್ರೇಡ್ ಸಿಟಿಸನ್ ಇನ್ ಎನಿ ಅದರ್ ಕಂಟ್ರಿ. ಬೇಕಿಲ್ಲ ನನಗೆ. ಇದೆಂಥ ಅದ್ಭುತ ಕಂಟ್ರಿ ರೀ ಇದು. ದೇಶ ಸುಲಭ ಸಿಕ್ಕಿಲ್ಲ, ನಮ್ಮ ದೇಶ ಇದು ಸುಲಭ ಸಿಕ್ಕಿಲ್ಲ ನಮ್ಮ ದೇಶ. ನಮ್ಮ ಮಕ್ಕಳಿಗೆ ಹೇಳಬೇಕು ಇದನ್ನು. ಏನೋ ಮಲ್ಕೊಂಡ ರಾತ್ರಿ ಬಂದ್ಬಿಡ್ತು ಸ್ವತಂತ್ರ ಅಂತಲ್ಲ. ನಮ್ಮ ಗುರು ಗೋವಿಂದ್ ಸಿಂಗ್, ಸಿಖ್ಖರ ಗುರು, ಏನು ತ್ಯಾಗ ರೀ ಅದು. ಗುರು ಗೋವಿಂದ್ ಸಿಂಗ್ ಅಲ್ಲಿದ್ದಾಗ
ಒಂದೇ ಸಲ ಔರಂಗಜೇಬನ ದಾಳಿ ಮಾಡಿಬಿಡ್ತಾರೆ ಸೈನಿಕರು, ರಾತ್ರಿ ಮನೆಗೆ ಮಾಡಿಬಿಡ್ತಾರೆ ಆನಂದ್ ಸಾಹಿಬಿಗೆ. ಪಾರಾಗಬೇಕು. ಗುರು ಗೋವಿಂದ್ ಸಿಂಗ್ ಒಂದು ಸಲ ಕಾಡಿನಾಗ ಓಡಿದರು. ಅವನ ತಾಯಿ ಗುರ್ಜಿಬಾಯಿ ಅಂತ, 2 ಮಕ್ಕಳು, ಗುರು ಗೋವಿಂದ್ ಸಿಂಗ್ 2 ಮಕ್ಕಳು, ಸಣ್ಣ ಮಕ್ಕಳು, 6 ವರ್ಷದೊಂದು 9 ವರ್ಷದ ಮಕ್ಕಳು, 2 ಎತ್ಕೊಂಡು ಆಕೆ ಒಂದು ಕಡೆ ಓಡಿದ್ಲು. ಪಾರಾಗಬೇಕು. ರಾತ್ರಿ ಹೋದರು. ಎಲ್ಲರೂ ಯಾರ ಕೈಯಾಗ ಸಿಕ್ಕಾಕೊಂಡು ಸತ್ತು ಹೋಗ್ತೀವಪ್ಪ ಅಂತ ಹೆದರಿಕಿತ್ತು. ಮುಂಜಾನೆ ನಸು ಬೆಳಗಾಗುವಾಗ ಈ ಅಜ್ಜಿ ಮೊಮ್ಮಕ್ಕಳು ಹೊಂಟಾಗಿ ಎದುರಿಗೊಬ್ಬ ಮನುಷ್ಯ ಬಂದ. ಅವ್ನು ಗಾಬರಾತಿಕ್ಕಿ ಮತ್ತೆ ಅವ ಬಂದಪ್ಪ ಅಂಥೇಳಿ ಅವ ಬಂದು ನಮಸ್ಕಾರ ಮಾಡಿ, ಅಮ್ಮ ಬೇಜಾರು ಮಾಡ್ಕೋಬೇಡ್ರಿ, ನಾನು ನಿಮ್ಮ ಮನ್ಯಾಗ ಅಡುಗೆ ಇದ್ದೆ ಗಂಗು ಅಂಥೇಳಿ, ನೀ ಕಾಳಜಿ ಮಾಡಿಬಿಡ್ರಿ, ನಾನು ಭದ್ರವಾಗಿ ಇಟ್ಕೋತೀನಿ ಬರ್ರಿ ಅಂತ ಕರ್ಕೊಂಡು ಹೋದ. ಅಂತೂ ದೇವ್ರು ಪಾರು ಮಾಡಿದ್ನಪ್ಪ ಅಂತ ಅಜ್ಜಿ ಮೊಮ್ಮಕ್ಕಳು ಕರ್ಕೊಂಡು ಹೋದರೆ ಅವ ಚಂಡಾಲ್ ಏನು ಮಾಡಬೇಕು, ಆಸೆ ಎಂಥ ಕೆಲಸ ಮಾಡ್ತದೆ ನೋಡ್ರಿ. ಹೊರಗೆ ಚಿಲ್ಕ ಹಾಕಿ ಕೀಲಿ ಹಾಕ್ಕೊಂಡು ಅಜ್ಜಿ ಮೊಮ್ಮಕ್ಕಳು ಮನೆಯಾಗಿಟ್ಟು ಹೋಗಿ ಅವ್ನು ಔರಂಗಜೇಬನ್ ಸರ್ದಾರ್ ಇದ್ದಾನ, ಅವ್ನು ಹೇಳ್ತಾನೆ, ನೋಡು ಗುರು ಗೋವಿಂದ್ ಸಿಂಗನ ತಾಯಿ ಮಕ್ಕಳು ನನ್ನ ಕಡೆ ಇದ್ದಾರೆ, ನನಗೆ ಇಷ್ಟು ರೊಕ್ಕ ಕೊಟ್ಟರೆ ಕೊಟ್ಬಿಡ್ತೀನಿ ಅವ್ರು ನಿನ್ನ ಕಡೆ ಅಂದ. ವಿಶ್ವಾಸಘಾತ ಆದದ್ದು ಹಿಂಗೆ. ಹೊರಗಿನವ್ರು ಯಾರೂ ಮೋಸ ಮಾಡಲಿಲ್ಲ ನಮಗೆ, ನಮ್ಮವ್ರು ನಾವೇ ಮಾಡ್ಕೊಂಡದ್ದು. ಅವನು ರೊಕ್ಕ ಕೊಡ್ತಾನೆ, ಹಿಡ್ಕೊಂಡು ಹೋಗ್ತಾನೆ, ಅಜ್ಜಿನ ಮೊಮ್ಮಕ್ಕಳು ಕರ್ಕೊಂಡು ಹೋಗ್ತಾನೆ. ಎಂಥ ಸಿಚುವೇಶನ್ ಸರ್ ಅದು. 6 ವರ್ಷ 9 ವರ್ಷದ ಮಕ್ಕಳು ಗಾಡಿಗೆ ನಿಂದಿರ್ಸ್ತಾನೆ. ಅವ ಸರ್ದಾರ್ ಕೇಳ್ತಾನೆ, ನಿಮ್ಮ ಅಪ್ಪ ಎಲ್ಲಿದ್ದಾನೆ ಹೇಳು ಅಂತ. ನನಗೆ ಗೊತ್ತಿಲ್ಲ, ಗೊತ್ತಿದ್ರೂ ಹೇಳೋದಿಲ್ಲ ಅಂತ ಅವು ಮಕ್ಕಳು. ನಾವು ಇಲಿ ಮಕ್ಕಳಲ್ಲ, ಸಿಂಹದ ಮಕ್ಕಳು ನಾವು, ಹಂಗೆ ಹೇಳೋದಿಲ್ಲ ಅಂತ. ಅವೇನು ಹೇಳ್ತಾನೆ, ಹಂಗಂದ್ರೆ ಗಾಡಿಗೆ ನಿಂದಿರ್ಸ್ರಿ ಇವ್ರನ್ನ, ಜೀವನ ಸಮಾಧಿ ಮಾಡಿಬಿಡೋಣ ಅಂತ ಇವ್ರದ್ದು, ಗಾಡಿ ಕಟ್ಟೋಣಂತ. ಕಾಲಿಗೆ ಹಚ್ಚಿ ಮೈಗೆ ಹಚ್ಚಿ ಹಿಂಗೆ ಗಾಡಿ ಕಟ್ಕೋದು ಬರ್ರಿ, ಗೋಡೆ ತಲೆ ಹತ್ತಿರ ಬಂದ ತಕ್ಷಣ ತಲೆ ಕತ್ತರಿಸಿ ಒಳಗೆ ಹಾಕಿಬಿಡ್ರಿ, 2 ಮಕ್ಕಳು ಜೀವನ ಸಮಾಧಿ ಮಾಡಿಬಿಡ್ರಿ ಅಂತ ಗಾಡಿ ಕಟ್ಲಿಕ್ಕೆ ಶುರು ಮಾಡಿದರು. 6 ವರ್ಷ ಹುಡುಗ ಫತೇ ಸಿಂಗ್ ಅಂತ, 9 ವರ್ಷ ಹುಡುಗ ಜೋರಾವರ್ ಸಿಂಗ್ ಅಂತ. ಗಾಡಿ ಕಟ್ಟಿದಾಗ ಪಾಪ 6 ವರ್ಷ ಹುಡುಗನ ಕುತ್ತಿಗೆ ತನಕ ಬಂತು ಗಾಡಿ, ತಿರುಗಲಿಕ್ಕೂ ಬರೋದು ಹುಡುಗರಿಗೆ ಅಷ್ಟು ಹತ್ತಿರ ಕಟ್ಟ್ಯಾರ ಗಾಡಿ. ಅದನ್ನು ಅವ್ನು ಸರ್ದಾರ್ ಹೇಳಿದ, ತಲೆ ಹಾರಿಸ ಅವ್ನು ಸಣ್ಣ ಅವ್ನು ಮೊದಲು ಹಾರಿಸಿ ಅದ್ರ ಒಳಗೆ ಹಾಕು, ಆಮೇಲೆ ಮತ್ತೆ ಗಾಡಿ ಕಟ್ಟ್ರಿ, ದೊಡ್ಡವನ ಕುತ್ತಿಗೆ ತನಕ ಬಂದಾಗ ಅವನು ಕತ್ತರಿಸ್ರಿ ಅಂತ ಹೇಳಿದ. ಒಬ್ಬ ಖಡ್ಗ ಹಿಡ್ಕೊಂಡು ಬಂದ ತಲೆ ಕತ್ತರಿಸ್ಲಿಕ್ಕೆ. ಆಗ ಸಣ್ಣ ಹುಡುಗ ಹೇಳ್ತಾನೆ, ಅಣ್ಣ ಅಳು ಧ್ವನಿ ಕೇಳಿಸ್ತಂತ, ಅಣ್ಣ ದೊಡ್ಡವ ಅಳು ಧ್ವನಿ ಕೇಳಿಸ್ತಂತ. ಪಾಪ ಅಣ್ಣ ಗಾಬರಿ ಆಗ್ಯದೇನೋ, ತಿರುಗಲಿಕ್ಕೂ ಬರೋಂಗಿಲ್ಲಲ್ಲ, ಅಣ್ಣ ಗಾಬರಿ ಆಗ್ಯದೇನೋ, ಹೆದರಿ ಏನು ಅಳತಿ ಏನೋ ಅಂತ ಕೇಳ್ದ. ಅಳುವುದು ಖರೇಪ್ಪ, ಗಾಬರಿ ಆಗಿಲ್ಲ ಅಂದ. ಯಾಕೆ ಅಳತಿ ಅಂತ ಕೇಳಿದಾಗ ಅವ ಅಣ್ಣ ಹೇಳ್ತಾನೆ, ದೊಡ್ಡ ಹುಡುಗ ಅಲ್ರಿ ಅದು 9 ವರ್ಷ ಹುಡುಗ ಹೇಳ್ತದೆ, ತಮ್ಮ ನಿನಕ್ಕಿಂತ 3 ವರ್ಷ ಮೊದಲು ಹುಟ್ಟೀನಿ ನಾನು, ಭೂಮಿ ಮೇಲೆ ನಿನಕ್ಕಿಂತ ಹೆಚ್ಚು ಅಡ್ಡಾಡೀನಿ, ನಿನಕ್ಕಿಂತ ಹೆಚ್ಚು ಊಟ ಮಾಡೀನಿ, ನಿನಕ್ಕಿಂತ ಹೆಚ್ಚು ಗಾಳಿ ಕುಡ್ದೀನಿ ದೇಶದ್ದು, ಆದರೆ ತಲೆ ಕೊಡೋದು ಮೊದಲನೇ ಚಾನ್ಸ್ ನನಗೆ ಸಿಗಲಿಲ್ಲಲ್ಲ ಅಂತ ದುಃಖ ಆಗ್ಲಿಕ್ಕತ್ತದ ಅಂತ. ಆ ಹುಡುಗನ ಕತ್ತರಿಸಿ ಹಾಕ್ತಾರೆ, ಗಾಡಿ ಕಟ್ಟಿ 9 ವರ್ಷ ಹುಡುಗ ಅವನದು ಕುತ್ತಿಗೆ ಕತ್ತರಿಸಿ ಅಲ್ಲಿ ಹಾಕ್ತಾರೆ, ಸಮಾಧಿ ಮಾಡ್ತಾರೆ. ವೈಷ್ಣೋದೇವಿಗೆ ಹೋಗಬೇಕಾದ್ರೆ ದಾರಿ ಒಳಗೆ ಬರ್ತದೆ, ನೆಕ್ಸ್ಟ್ ಟೈಮ್ ವೈಷ್ಣೋದೇವಿಗೆ ಹೋದಾಗ ಹೋಗಿ ಬರ್ರಿ ಅಲ್ಲಿ. ಆ ಗುರ್ಜಿಬಾಯಿಗೆ ಸುದ್ದಿ ಮುಟ್ಟಿದ ತಕ್ಷಣ 2ನೇ ಅಂತಸ್ತಿನ ಮ್ಯಾಲಿಂದ ಹಾರ್ಕೊಂಡು ಹಾಕಿ ಮುದಿಗೆ ಸತ್ತು ಹೋದ್ಲು. ಆ 3 ಮಂದಿ ಸಮಾಧಿ ಅಲ್ಲದ.